ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಭಾ ಆನಂದ್. ವ್ಯೂ ಪಾಯಿಂಟ್ ನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಾವೀಗಾಗಲೇ ಹೇಳಿದಂಗೆ ನಿಖಿಲ್ ನಾಮಪತ್ರದ ವಿವಾದ ಏನಿದೆ, ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಮೂರು ಪಕ್ಷದ ವಕ್ತಾರರು ಏನು ಹೇಳ್ತಾರೆ, ಅವರ ಪಕ್ಷದ ಅಭ್ಯರ್ಥಿಯ ಒಂದು ನಾಮಪತ್ರ ಗೊಂದಲ ಇದೆಯಲ್ಲ ಅದು ಯಾವ ರೀತಿಯಾಗಿ ಡಿಫೈನ್ ಮಾಡ್ಕೊಳ್ತಾರೆ, ಜೆಡಿಎಸ್ ನ ವಕ್ತಾರರಾಗಿರಬಹುದು ಅಥವಾ ಅವರ ದೋಸ್ತಿ ಅಭ್ಯರ್ಥಿ ಅಂದ್ರೆ ಕಾಂಗ್ರೆಸ್ನ ವಕ್ತಾರರಾಗಿರಬಹುದು, ಮತ್ತೊಂದು ಕಡೆ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಆರೋಪಗಳೇನು, ಅದಕ್ಕೆ ಯಾವ ರೀತಿಯಾದಂತಹ ಪುರಾವೆಗಳು ಅವರ ಬಳಿ ಇದೆ ಅನ್ನುವಂತಹದನ್ನ ಈ ಚರ್ಚೆ ಮೂಲಕ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಮೂರು ಪಕ್ಷದ ವಕ್ತಾರರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮೊದಲನೇದಾಗಿ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಸಿಆರ್ ನಾರಾಯಣಪ್ಪ ಅವರ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ಟಿಪಿ ಶ್ರೀನಿವಾಸ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ನ ವಕ್ತಾರರಾಗಿರುವಂತಹ ರಾಜೇಶ್ ದಾಸಪ್ಪನವರಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಅಂದ್ರೆ ಈಗಾಗಲೇ ಏನು ನಿಖಿಲ್ ನಾಮಪತ್ರದ ವಿಚಾರದಲ್ಲಿ ಗೊಂದಲಗಳಿದೆ, ಏನಿದಕ್ಕೆ ಕಾರಣ, ಯಾಕೆ ಇಷ್ಟು ದಿನಗಳ ಕಾಲ ಇಲ್ಲದೆ ಇರುವಂತಹ ಗೊಂದಲ ಈಗ ದಿಢೀರ್ ಸೃಷ್ಟಿ ಆಗುತ್ತೆ, ನಿಜಕ್ಕೂ ಕೂಡ ಲೋಪದೋಷಗಳು ಇದೆಯಾ? ಹಾಕಿದ್ರೆ ಸ್ಪೆಸಿಫಿಕ್ ಆಗಿ ಲೋಪದೋಷಗಳು ಇದೆ ಅಂತ ಅಂದ್ರೆ ಸ್ಪೆಸಿಫಿಕ್ ಆಗಿ ಹೈಲೈಟ್ ಮಾಡಿದ್ರೆ ನಾವು ಕೂಡ ಒಪ್ಕೊಳ್ತೀವಿ. ಓಕೆ, ರ್ಯಾಂಡಮ್ ಆಗಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಅಥವಾ ಪಬ್ಲಿಕ್ನ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋ ಉದ್ದೇಶದಿಂದ ಏನಾದರೂ ನಡೆದಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಓಕೆ, ಆಮೇಲೆ 2ನೇ ಸಾರಿ ಹೋಗಿದ್ರು 3ನೇ ಸಾರಿ ಹೋಗಿದ್ರು ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ರೂಲ್ ಏನು ಹೇಳುತ್ತೆ ಅಂದರೆ 1951 ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಕಾರ a candidate contesting from the same constituency, whether as to the Lok Sabha election or Rajya Sabha election or Assembly election, can file nomination for 4 times. ನಿಮ್ದು ಅಬ್ಜೆಕ್ಷನ್ ಇತ್ತಂದ್ರೆ ಆವಾಗಲೇ ರೇಸ್ ಮಾಡಿ, ನಮ್ಗೆ ಅದೇನು ಇದು ಇಲ್ಲ, ನಮ್ಗೆ ಆ ವಿಷಯದಲ್ಲಿ ಏನು ಇದು ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿ ನೀವು ಕೇಳಿ. ಆದ್ರೆ ನಿಮಗಲ್ಲಿ ಏನೂ ಆಗಿಲ್ಲ ಅಂತ ಗೊತ್ತಿದ್ನು ಅಲಿಗೇಷನ್ಸ್ ಮಾಡಿಸೋದು, ವೃಥಾ ಅಲಿಗೇಷನ್. ಈಗ ನಂದಕುಮಾರ್ ಅವ್ರಿಗೆ ಮದನ್ ಕುಮಾರ್ ಸ್ಪೆಸಿಫಿಕ್ ಆಗಿ ಚುನಾವಣಾ ಆಯೋಗದಿಂದ ನೇಮಕ ಆಗಿರತಕ್ಕಂತ ಸ್ಪೆಷಲ್ ಆಫೀಸರ್ ಹೇಳಿದ್ದಾರೆ, ರಂಜಿತ್ ಕುಮಾರ್ ಅಂತ. ದೇರ್ ಈಸ್ ನೋ ಸಚ್ ಸ್ಪೆಸಿಫಿಕ್ ರಾಂಗ್ ಡೂಯಿಂಗ್ಸ್ ಇನ್ ದ ನಾಮಿನೇಷನ್ ಪೇಪರ್ಸ್ ಫೈಲ್ಡ್ ಬೈ ನಿಖಿಲ್ ಕುಮಾರ್. Okay. I have accorded, I have come to conclusion. There should not be such false allegations next time. It should not continue ಅಂತ ವಾರ್ನಿಂಗ್ ಮಾಡಿದ್ದಾರೆ. ಮತ್ತೆ ನಾಮಿನೇಷನ್ ಅನ್ನ ಫೈಲ್ ಮಾಡುವಾಗ ಬರೀ DC ಅಷ್ಟೇ ಇರೋದಲ್ಲ ಮೇಡಮ್, ಕೇಂದ್ರ ಚುನಾವಣಾ ಆಯೋಗದಿಂದ ಅಪಾಯಿಂಟ್ ಆಗಿರತಕ್ಕಂತ ಇನ್ನಿಬ್ಬರು ಸ್ಪೆಷಲ್ ಆಫೀಸರ್ಸ್ ಇರ್ತಾರೆ. 3 ಜನ ಸ್ಕ್ರೂಟ್ನಿ ಮಾಡ್ತಾರೆ ಮೇಡಮ್. ಎಕ್ಸಾಕ್ಟ್ಲಿ 3 ಜನ ಸ್ಕ್ರೂಟ್ನಿ ಮಾಡುವಾಗ ನಾನೇನ್ ಹೇಳ್ತಾ ಇದ್ದೀನಿ, DC ಮೊನ್ನೆ ಬಂದಿದ್ದಾರೆ ಸಿಂಧೂರಿಗೆ ಹೋದ್ಮೇಲೆ, ಬಂದು ಇನ್ನೂ 2-3 ತಿಂಗಳಾಗಿಲ್ಲ. ಮಂಜುಶ್ರೀ ಅವರ? ಹೌದು, ಮಂಡ್ಯ ಡಿಸ್ಟ್ರಿಕ್ಟ್ DC ಆಗಿ ಮೊನ್ನೆ ಬಂದಿದ್ದಾರೆ. ಇಲ್ಲ ಸರ್, ಇಲ್ಲ, ಕರೆಕ್ಟ್. ಅವರು ಅಲ್ಲಿ ಏನಾದ್ರೂ ಬಯಾಸ್ ಅಥವಾ ಫೇವರ್ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಗೆ ಫೇವರ್ ಮಾಡುವಾಗ ಇನ್ನಿಬ್ರು ಇಲೆಕ್ಷನ್ ಆಫೀಸರ್ಸ್ ಇದ್ರಲ್ಲ, ಕೇಂದ್ರದಿಂದ ಬಂದಿದ್ರಲ್ಲ, ಅವ್ರು ಯಾವ ಪಾರ್ಟಿಗೂ ಸಂಬಂಧ ಇಲ್ಲ. ಅವ್ರು ಸುಮ್ಮನೆ ಕೂತ್ಕೊಳ್ತಾ ಇದ್ರ ಮೇಡಮ್. ಆಮೇಲೆ DC ಆಗಿರ್ಬೋದು, IAS ಕ್ಯಾಡರ್ನವ್ರು, ಅವ್ರ ಕರಿಯರ್ ಇಂಪಾರ್ಟೆಂಟ್ ಅವ್ರಿಗೆ. ಇದೊಂದು ಇಲೆಕ್ಷನ್ ಇಂಪಾರ್ಟೆಂಟ್, ಒಂದು ಕ್ಯಾಂಡಿಡೇಟ್ ಇಂಪಾರ್ಟೆಂಟ್. ಅವ್ರ ಕರಿಯರ್ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಆಗುತ್ತೆ. ಅಲ್ಲಿ ವಿತ್ ಪ್ರೂಫ್ ಏನಾದ್ರು, ಎವಿಡೆನ್ಸ್ ಏನಾದ್ರು ಇದ್ದಾಗ ಅಲಿಗೇಷನ್ಸ್ ಮಾಡಿದ್ರೆ ತಪ್ಪಲ್ಲ, ಅದು ಕೇಳೋ ನ್ಯಾಯಯುತವಾದ ಹಕ್ಕು. ಭಾರತದ ಪ್ರಜೆಯಾಗಿ ಒಬ್ಬ ಕ್ಯಾಂಡಿಡೇಟ್ ಆಗಿ ಕೇಳಬಹುದಾದಂತ ಹಕ್ಕು ಅದು. ನಮ್ದು ಅದಕ್ಕೆ ಹೊಟ್ಟೆ ಕೆಚ್ಚಿಲ್ಲ, ಅಬ್ಜೆಕ್ಷನ್ ಇಲ್ಲ. ಅಲ್ಲಿ ಏನೂ ಎವಿಡೆನ್ಸ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದ್ರಲ್ಲಿ ರೂಲ್ಸ್ ಕ್ರಿಯೇಟ್ ಮಾಡೋ. ಆಮೇಲೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ನೋಡು, ಅದರದೊಂದು ಆ ಸಾಮರ್ಥ್ಯವನ್ನ ಕ್ವಶನ್ ಮಾಡಬಾರ್ದು ಅಂತ ನನ್ನ ವೈಯಕ್ತಿಕ ರಿಕ್ವೆಸ್ಟ್. ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕ್ವಶನ್ ಮಾಡಬಹುದು. ಅಧಿಕಾರಿಗಳ ಮೊರಾಲಿಟಿ, ನೈತಿಕತೆಯನ್ನ ಸುಮ್ನೆ ಸುಮ್ಮನೆ ಮಾಡೋದ್ರಿಂದ ನೈತಿಕತೆ ಕುಗ್ಗುತ್ತೆ ಅಧಿಕಾರಿ. ನಮಸ್ಕಾರ ಅಲ್ವಾ ಮೇಡಮ್ ಅವ್ರು ಬರೋದು? ಶ್ರೀನಿವಾಸ್ ಸರ್, ರಾಜೇಶ್ ಅವರು ಹೇಳ್ತಿದ್ದಾರೆ, ಅಂದ್ರೆ ಸುಮ್ಮನೆ ಅವರ ನೈತಿಕತೆ ಬಗ್ಗೆ ಮಾತನಾಡೋದು ಸರಿಯಲ್ಲ, ಆರೋಪಗಳಿದ್ರೆ ಅದಕ್ಕೆ ಪೂರಕವಾಗಿರ್ಬೇಕು, ಸಾಕ್ಷಿಗಳು ಬೇಕು. ಒಂದ್ ರೀತಿಯಾಗಿ ಏನು ಆರೋಪಗಳಿರೋದಕ್ಕೆ ಸಾಕ್ಷಿ ಇಲ್ಲದೆ ಆರೋಪ ಮಾಡೋದು ಸುಮ್ಮನೆ ಆಗುತ್ತೆ, ಆ ರೀತಿಯಾದಂತಹ ನಡವಳಿಕೆ ಬೇಡ ಅನ್ನೋದು. ಜೊತೆಗೆ ಅವರ ಒಂದು ಇಷ್ಟೊತ್ತರೆಗೂ ಒಂದು ಕೆಲವೊಂದಿಷ್ಟು ಡಿಫೈನ್ ಮಾಡ್ಕೊಂಡ್ರು ಅವರ ಅಭ್ಯರ್ಥಿ ಪರವಾಗಿರುವಂತಹ ಅಥವಾ ಏನನ್ನ ಆಗೋದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಾಗತಿಸ್ತೀರಾ, ಏನ್ ಹೇಳ್ತೀರಿ? ಇದು ನಮ್ಮ ಏನು ರಾಜೇಶ್ ದಾಸಪ್ಪನವರು ಇದಾರಲ್ಲ, ಮತ್ತೆ ಅವರ ಹಿಂದಿನ ಸಂಘಟನೆ ಏನಿದೆಯಲ್ಲ ರಾಜಕೀಯ ಪಕ್ಷ, ಇದರ ಸ್ಪಷ್ಟವಾದ
ದ್ವಿಮುಖ ನೀತಿಯನ್ನ ವ್ಯಕ್ತಪಡಿಸ್ತದೆ. ಹೇಗೆ? ಹೇಳ್ತೇನೆ. ಈಗ ನೋಡಿ, ಮೊನ್ನೆ ಒಂದು 3-4 ದಿವಸದ ಹಿಂದ್ಗಡೆ ಏನು ಆದಾಯ ತೆರಿಗೆ ಇಲಾಖೆಯವರು ದಾಳಿ ನಡೆಸಿದ್ರು. ಅವರು ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆಯ ಪ್ರಭಾವಕ್ಕೆ ಒಳಪಟ್ಟು ದಾಳಿ ನಡೆಸಿದ್ರು ಅಂತೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಅವ್ರು ಅವಾಗ ಪ್ರಭಾವಕ್ಕೆ ಒಳಪಟ್ಟಿದ್ರು. ಇದು ಒಂದು ನೀತಿ ಅವ್ರದ್ದು, ದ್ವಿಮುಖ ನೀತಿ. ಅನ್ಸುತ್ತೆ ಸರ್, ಯಾಕೆ ಗೊತ್ತಾ, ಬಿಜೆಪಿ ನಾಯಕರು ದ್ವಿಮುಖ ನೀತಿ ಅಂತ ಹೇಳ್ತಾ ಇದ್ದೀನಿ. ಅದು ಹೇಗೆ ಅಂತ ಹೇಳ್ಬಿಡ್ತೀನಿ. ಇದು ಕೇಂದ್ರ ಸರ್ಕಾರದಿಂದ, ಅಂದ್ರೆ ಅಧಿಕಾರಿಗಳು, ಆರ್ಥಿಕ ಎಂತದ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಅವ್ರ ಮೇಲೆ ದಾಳಿ ಮಾಡಿದಾಗ ಅದು ಅವರು ಏನು ಕೇಂದ್ರ ಸರ್ಕಾರದ ಆಡಳಿತ ಪಕ್ಷದ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಇಲ್ಲಿ ಡೆಪ್ಯೂಟಿ ಕಮಿಷನರ್ ರಾಜ್ಯ ಸರ್ಕಾರದ ಯಾವುದೇ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಅನ್ನುವಂಥದ್ದು ಇವರ ದ್ವಿಮುಖ ನೀತಿ. ಇದು ನಾನು ಅವರ ದ್ವಿಮುಖ ನೀತಿ ಬಗ್ಗೆ ಹೇಳುವಂತದ್ದು. ಎರಡನೇದು, ಈಗ ಹೇಳಿದ್ರು ಯಾವುದೇ ಸುಮ್ಮನೆ ಆರೋಪ ಮಾಡಿದ್ರು, ಯಾವುದೇ ಎವಿಡೆಂಟರಿ ಪ್ರೂಫ್ ಇಲ್ಲ ಅನ್ನುವಂತ ಅರ್ಥ ಬರೋ ಹಾಗೆ. ಮೇಡಮ್ ನವರೇ ನೋಡಿ, ಈ ಏನು ಪ್ರೋಸೆಸ್ ನಡೀತದಲ್ಲ, ನಾಮಿನೇಷನ್ ಪ್ರೋಸೆಸ್, ಅವ್ರು ಹೇಳಿದ್ರು 4 ಸಾರಿ ನಾಮಿನೇಷನ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಬಹುದು, ಖಂಡಿತವಾಗಿ ಹೌದು. ಆದ್ರೆ ಯಾವುದೇ ಒಂದು ವ್ಯಕ್ತಿ ನಾಮಿನೇಷನ್ ಪೇಪರ್ ನ ಸಬ್ಮಿಟ್ ಮಾಡಿದ ಕೂಡಲೇ ಅವರ ಅಪೋನೆಂಟ್ ಆಗ್ಲಿ, ಅವರ ಅಪೋನೆಂಟಿನ ಕ್ಯಾಂಡಿಡೇಟಿನ ಏಜೆಂಟ್ ಆಗ್ಲಿ, ಅಬ್ಜೆಕ್ಷನ್ ಅನ್ನ ರೈಸ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅಬ್ಜೆಕ್ಷನ್ ರೈಸ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕೋದು ಯಾವಾಗ? ಸ್ಕ್ರೂಟನಿ ನಡೆಸುವ ಸಂದರ್ಭದಲ್ಲಿ. ಈ ಸ್ಕ್ರೂಟನಿ ನಡೆಸುವಂತಹ ಸಂದರ್ಭದಲ್ಲಿ ಏನು ಒಂದು ಹೆಸರು ಹೇಳಿದ್ರು, ಮಧುಗೌಡನೋ ಏನಂತ ಹೆಸರು ಹೇಳಿದ್ರು, ಮದನ್ ಗೌಡ. ಅವರು ಅಬ್ಜೆಕ್ಷನ್ ಅನ್ನ ರೈಸ್ ಮಾಡ್ತಾರೆ. ಡಿಸಿ ಆಫೀಸ್ ನಲ್ಲೇ ಕುಂತು ರೈಸ್ ಮಾಡ್ತಾರೆ. ಡಿಸಿ ಅವರೇ ಅವರಿಗೆ ಪೇಪರ್ ಕೊಡಪ್ಪ, ಅವ್ರ ರಿಟರ್ನ್ ಅಬ್ಜೆಕ್ಷನ್ ಅನ್ನ ಕೊಡ್ಲಿ ಅಂತೇಳಿ ಅವರ ಸಬಾರ್ಡಿನೇಟ್ಸ್ ಗೆ ಹೇಳ್ತಾರೆ. ಈ ಮದನ್ ಗೌಡ ಅವರು ರಿಟರ್ನ್ ಅಬ್ಜೆಕ್ಷನ್ ಅನ್ನ ಅವ್ರ ಎದುರುಗಡೆನೆ ಕುಂತು ಅಬ್ಜೆಕ್ಷನ್ ಅನ್ನ ಬರೆದು ಡೆಪ್ಯೂಟಿ ಕಮಿಷನರ್ ರಿಟರ್ನಿಂಗ್ ಆಫೀಸರ್ ಆಫ್ ದಿ ಮಂಡ್ಯ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಸುಮ್ಮನೆ ಬರಲ್ಲ ಅವರು, ಸಬ್ಮಿಟ್ ಮಾಡಿ ಅದಕ್ಕೊಂದು ಅಕ್ನಾಲಜ್ಮೆಂಟ್ ಅನ್ನು ತಗೊಂಡ್ ಬರ್ತಾರೆ. ಅದಾದ ನಂತರ ರಾತ್ರಿ 11 ಗಂಟೆಗೆ ಡಿಸಿ ಅವ್ರು ಹೇಳ್ತಾರೆ, ರಿಟರ್ನಿಂಗ್ ಆಫೀಸರ್ ಹೇಳ್ತಾರೆ, ನನ್ಗೆ ಯಾವುದೇ ರಿಟರ್ನ್ ಅಬ್ಜೆಕ್ಷನ್ ಬಂದಿಲ್ಲ ಅಂತಾರೆ. ಏನು ಕಾರಣ? ಒಂದು ಸಾರಿ ರಿಟರ್ನ್ ಸಬ್ಮಿಷನ್ ಅನ್ನ ಅಬ್ಜೆಕ್ಷನ್ ಅನ್ನ ರಿಸೀವ್ ಮಾಡಿದಂತ ಒಬ್ಬ ಡೆಪ್ಯೂಟಿ ಕಮಿಷನರ್, ಈಗ ಅವ್ರು ಹೇಳಿದ್ರು IAS ಆಫೀಸರ್ಗಳಿಗೆ ಅವ್ರ ಕರಿಯರ್ ಇಂಪಾರ್ಟೆಂಟ್ ಅಂತ. ಆ ಕರಿಯರ್ ಇಂಪಾರ್ಟೆಂಟ್ ಇರ್ತದೆ, ನಾನು ಒಪ್ತೀನಿ. ಆದರೆ ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ರಿಸೀವ್ ಮಾಡಿದಂತಹ ಒಂದು ಅಬ್ಜೆಕ್ಷನ್, ರಿಟರ್ನ್ ಅಬ್ಜೆಕ್ಷನ್ ಏನಿದೆಯಲ್ಲ, ಅದು ಎಲ್ಲಿ ಹೋಯ್ತು? ನಂಬರ್ 1. ನಂಬರ್ 2, ಯಾವುದೇ ರಿಟರ್ನ್ ಅಬ್ಜೆಕ್ಷನ್ ಅನ್ನ ನಾನು ರಿಸೀವ್ ಮಾಡಿಲ್ಲ ಅಂತ ಕೇಳಿದ್ರು. ಇದು ನಂಬರ್ 3. ನಂಬರ್ 2. ನಂಬರ್ 3 ಇನ್ನೊಂದಿದೆ ಮೇಜರ್ ಇಶ್ಯೂ. ನೀವು ಇದಿಷ್ಟೆಲ್ಲ ಪ್ರಕ್ರಿಯೆಗಳು ನಡೆಯುವಾಗ ಇವರು ಇಂಥ ಕಡೆ 26ರ ಕಾಲಮ್ ಅನ್ನ ತುಂಬಿಲ್ಲ, ಅವರ ಬೇರೆ ಬೇರೆ ಮಾಹಿತಿಯನ್ನ ನಾಮಿನೇಷನ್ ಪೇಪರ್ಸ್ ನಲ್ಲಿ ಒದಗಿಸಿಲ್ಲ, ಅಫಿಡವಿಟ್ ಇನ್ಕಂಪ್ಲೀಟ್ ಇದೆ, ಈ ತರ ಅಬ್ಜೆಕ್ಷನ್ ನನ್ನ ಫೈಲ್ ರೈಸ್ ಮಾಡಿದಾಗ ಮತ್ತೆ ಅವರು ಅಲ್ಲೇ ಕುಂತು ಬರೆದಂತನ್ನ ಮತ್ತು ಅವರ ಸಬ್ಮಿಟ್ ಮಾಡಿದ್ದನ್ನ ರೆಕಾರ್ಡ್ ಆದಂತಹ ವಿಡಿಯೋಗ್ರಾಫ್ಸ್ ಏನಾಯ್ತು, ಆ ವಿಡಿಯೋಗ್ರಾಫ್ಸ್ ಕ್ಲಿಪ್ಪಿಂಗ್ಸ್ ಅನ್ನ ಕೇಳಿದ್ರೆ ಇವರು ಯಾಕೆ ಕೊಡಲ್ಲ ಅಂತಾರೆ. ನೀವ್ ಹೇಳಿದ್ರಲ್ಲ ಈಗ ಅರ್ಧ ವಿಡಿಯೋ ಅಂತ, ಆ ಅರ್ಧ ವಿಡಿಯೋ ಯಾಕೆ? ಸಂಪೂರ್ಣವಾದ ವಿಡಿಯೋವನ್ನ ಕೊಡ್ಲಿಕ್ಕೆ ಏನು ಕಷ್ಟ? ಈಗ ಹೇಳಿದ್ರು ಯಾವುದೇ ಎವಿಡೆಂಟರಿ ಪ್ರೂಫ್ ಇಲ್ಲ ಅಂತ. ಯಾವುದೇ ಎವಿಡೆಂಟರಿ ಪ್ರೂಫ್ ಇಲ್ಲ ಅನ್ನೋದಾದ್ರೆ, ಏನು ಲ್ಯಾಕ್ಯುನಾ ಇಲ್ಲ ಅನ್ನೋದಾದ್ರೆ, ಏನು ತಪ್ಪು ನಡೆದಿಲ್ಲ ಅನ್ನೋದಾದ್ರೆ ಅರ್ಧ ವಿಡಿಯೋ ಯಾಕೆ ಕೊಡ್ತಾರ? ಪೂರ್ತಿ ವಿಡಿಯೋ ಏನಾಯ್ತು? ಪಾಪ ಅವನ ಯಾರೋ ಒಬ್ಬ ವಿಡಿಯೋಗ್ರಾಫರ್ ಅನ್ನ ಅವನ ಮೇಲೆ ಏನೋ ಒಂದು FIR ಹಾಕಿ ಅವನು ಸರಿಯಾಗಿ ವಿಡಿಯೋ ಮಾಡ್ಲಿಲ್ಲ ಅಂತೇಳಿ ಅವನನ್ನ ಬಲಿಪಶು ಮಾಡಿಸುವಂತ ಅವಶ್ಯಕತೆ ಏನಿದೆ? ಇದಕ್ಕೆ ನನ್ನ ಸ್ನೇಹಿತರು ನಾರಾಯಣಪ್ಪ ಅವರು, ನಿಮ್ಮ ಒಂದು ಬೆಂಬಲಿತ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನಾಮಪತ್ರ ವಿಚಾರ ಸಂಬಂಧಪಟ್ಟಂಗೆ ಶ್ರೀನಿವಾಸ್ ಅವರು ಇವಾಗ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇದ್ದಾರೆ, ಅಂದ್ರೆ ಒಂದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರಬಹುದು, ಜಿಲ್ಲಾಧಿಕಾರಿಯ ಒಂದು ನಡವಳಿಕೆ ಅಥವಾ ಅವರ ಒಂದು ನಿಲುವು ಏನಿದೆ ಅದರ ಕುರಿತಾಗಿ ಏನ್ ಹೇಳ್ತೀರಿ? ಈಗ ಮೊದಲನೇದಾಗಿ ಜಿಲ್ಲಾಧಿಕಾರಿ ಬಗ್ಗೆ ಬಹಳ ಲೋ ಲೆವೆಲ್ನಲ್ಲಿ ಅವರು ಸರ್ಕಾರದ ಪ್ರೆಷರ್ಗೆ ಈಲ್ಡ್ ಆಗಿದ್ದಾರೆ ಅಂತ ಮಾತಾಡೋದಿದೆಯಲ್ಲ, ಅದು ತಪ್ಪು ಅಂತ ನನಗನ್ನಿಸ್ತದೆ. ಯಾಕೆಂದ್ರೆ ನನಗೆ ಗೊತ್ತಿದ್ದಾಗೆ ಮಂಜುಶ್ರೀ ಅವರು ಒಳ್ಳೆ IAS ಆಫೀಸರ್, ಕಳೆದ ಬಾರಿ ಚುನಾವಣೆಯಲ್ಲಿ ಒಳ್ಳೆ ಕಾರ್ಯನಿರ್ವಹಿಸಿದ್ರು ಅಂತ ಅವಾರ್ಡ್ ಕೂಡ ಸಿಕ್ಕಿತ್ತು ಅವರಿಗೆ. ಖಂಡಿತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊದಲನೇದಾಗಿ. ಹಾಗಾಗಿ ನನಗನ್ಸೋದೇನು ಅಂದ್ರೆ ಮಂಜುಶ್ರೀ ಅವರು ರಿಟರ್ನಿಂಗ್ ಆಫೀಸರ್ ಆಗಿ ಪ್ರತಿಯೊಂದನ್ನು
ಪೂರ್ಣವಾಗಿ ಸಮಂಜಸವಾಗಿ ನೋಡಿ ಒಪ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಒಂದು, ಇವ್ರು ಹೇಳೋದೇನು, ಅಫಿಡವಿಟ್ ಇದೆಯಲ್ಲ, ಅಫಿಡವಿಟ್ನಲ್ಲಿ ತಪ್ಪಿತ್ತು ಅಂತ. ತಪ್ಪಲ್ಲ ಅದು. ಅಫಿಡವಿಟ್ ಅನ್ನ ಹಳೆಯ ಫಾರ್ಮೇಟ್ ಆಧಾರದ ಮೇಲೆ ಮಾಡಿದ್ದಾರೆ ಅವರು. ಬಟ್ ಆಕ್ಚುಲಾಗಿ ಇವರು ಹೊಸ ಫಾರ್ಮ್ಯಾಟ್ ಅನ್ನ ಸಪ್ಲೈ ಮಾಡಬೇಕಾಗಿತ್ತು. ಆಗ ತಕ್ಷಣ ಅವ್ರು ಏನ್ ಮಾಡಿದ್ದಾರೆ, ಹೊಸ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಅದರಲ್ಲಿ 2 ಕಾಲಮ್ ಜಾಸ್ತಿ ಇದೆ. 6 ಕಾಲಮ್ ಇದ್ದಿದ್ದು 8 ಕಾಲಮ್ ಇದೆ. ಆ 2 ಕಾಲಮ್ ಏನ್ ಭರ್ತಿ ಮಾಡಬೇಕೋ ಅದನ್ನು ಮಾಡಿದ್ದಾರೆ. ಮಾಡಿ ಅಲ್ಲೇ ಕೊಟ್ಟಿದ್ದಾರೆ, ತಪ್ಪೇನಲ್ಲ ಅದು. ಯಾಕಂದ್ರೆ ಸ್ಟ್ರೈಟ್ ಬ್ಯಾಲೆನ್ಸ್ ಇದ್ದಿದ್ದು 2 ಕಾಲಮ್ ಫಿಲ್ ಮಾಡಿದ್ದಾರೆ ಅಷ್ಟೇ. ಅವರು ಹೊಸ ಫಾರ್ಮ್ಯಾಟ್ ಅವರೇ ಕೊಟ್ಟರು. ಈಗ ಹೊಸ ಫಾರ್ಮ್ಯಾಟ್ ಇರಲಿಲ್ಲ ಅವತ್ತು. ಹೊಸ ಫಾರ್ಮ್ಯಾಟ್ ಅನ್ನ ಅವರು ಕೊಟ್ಟರು. ಕೊಟ್ಟಾಗ ಇಲ್ಲ ಹೇಳಿ ನೀವು ಪರವಾಗಿಲ್ಲ, ನನಗೆ ಹೊಸ ಫಾರ್ಮ್ಯಾಟ್ ಕೊಟ್ಟಾಗ ಅದರಲ್ಲಿ 7 ಮತ್ತು 8ನೇ ಕಾಲಮ್ ಅನ್ನು ಭರ್ತಿ ಮಾಡಿಕೊಟ್ಟಿದ್ದಾರೆ. ತಪ್ಪೇನಲ್ಲ ಅದು. ಎಲೆಕ್ಷನ್ ಕಮಿಷನ್ ಅದನ್ನ ಸ್ಕ್ರೂಟಿನಿ ಮಾಡ್ತಾ ಇದೆ. ಈಗ ತಪ್ಪಾಗುತ್ತಾ ಅದು ಅಂತ. ಈಗ IAS ಆಫೀಸರ್ಗೆ ಇಂದಿನ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿರತಕ್ಕಂಥವರು, ಬೇರೆ ಬೇರೆ ಎಲೆಕ್ಷನ್ಗಳಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅನುಭವ ಇರತಕ್ಕಂಥವ್ರು, ಕಾನೂನು ಗೊತ್ತಿರತಕ್ಕಂಥವ್ರು, ಕಾನ್ಸ್ಟಿಟ್ಯೂಷನ್ ಅನ್ನ ಪ್ರತಿಯೊಂದು ಕಾಲಮೂ ಗೊತ್ತಿರತಕ್ಕಂಥ ಆ DC ಅವರು, ಅದರಲ್ಲೂ ವಿಶೇಷವಾಗಿ ಇವ್ರ ಬಗ್ಗೆ ಅಂತೂ ನನಗೆ ಗೊತ್ತಿದೆ. ಇವ್ರ ಬಗ್ಗೆ ನಾನು ಕೇಳಿದ್ದೀನಿ. ಯಾಕಂದ್ರೆ ಶೀಸ್ ಎ ಅಪ್ರೈಟ್ ಆಫೀಸರ್ ಅನ್ನೋದು ನನಗೆ IAS ಆಫೀಸರ್ ಅಂತ ನನಗೆ ಗೊತ್ತಿದೆ. ಅಂತವರು ಅದನ್ನು ಹ್ಯಾಕ್ ಮಾಡಕ್ ಹೋಗ್ತಾರೆ. ಯಾವುದೇ ಪ್ರಜರಿಗೆ ಹೀಲ್ಡ್ ಆಗದೆ ಇರತಕ್ಕಂಥ ವ್ಯಕ್ತಿ ಒಬ್ಬ ಅಧಿಕಾರಿ ಅವರು ಆಗಿದ್ದಾರೆ ಅನ್ನೋದು ನನಗೆ ತೋಚತಕ್ಕಂಥ ಒಂದು. ಅದರಿಂದ ಅವರ ಮೇಲೆ ಆಪಾದನೆ ಮಾಡೋದು ಒಳ್ಳೆಯದಲ್ಲ. ಈಗ ವಿಡಿಯೋ ಹಿಡಿದಿದ್ದಾರೆ ಅಂತ ಇಟ್ಕೊಳ್ಳೋಣ. ವಿಡಿಯೋ ಕೊಟ್ರೆ ಅವರು ಅದನ್ನು ಭರ್ತಿ ಮಾಡುವಾಗ, 2 ಕಾಲಂ ಭರ್ತಿ ಮಾಡುವಾಗ ಈ ವಿಡಿಯೋ ನಿಡಿದೇ ಇರ್ಬೋದು ಅವನು. ಯಾಕಂದ್ರೆ ಅದು ಭರ್ತಿ ಮಾಡೋದು ಅಷ್ಟೇ. ಅದು ಹಿಂದಿಂದೆಲ್ಲ ಹಾಗೇ ಇದೆ, ಏನು ಹೊಸದೇನಲ್ಲ. ಅದು ಹೊಸದಾಗಿ ಮಾಡಿದ್ದೇನಲ್ಲ. ಬ್ಯಾಲೆನ್ಸ್ 7 and 8 ಕಾಲಂ. ಆ ಕಾಲಂನಲ್ಲಿ ಏನ್ ಬೇಕೋ ಅದನ್ನ, ಆ ಕಾಲಂನಲ್ಲಿ ಪೂರ್ತ ಏನು ಇರೋದಿಲ್ಲ. ಬಹುಶಃ ನನಗನ್ಸೋದ 2 ಕಾಲಂನಲ್ಲಿ ಈ ಕೇಳಿರತಕ್ಕಂಥದ್ದು ಬರೀ ಒಂದು ವರ್ಡ್ ನಲ್ಲಿ ಮುಗಿಸಿರತಕ್ಕಂಥದ್ದು ಅಂತ ಅನಿಸ್ತದೆ ನನಗೆ. ಆಸ್ ಎನ್ ಅಡ್ವೊಕೇಟ್ ನನಗೆ ಗೊತ್ತಿದ್ದಾಗಿ ನಾನು ಹೇಳೋದು ಅದನ್ನ. ನಾಟ್ ಆಸ್ ಅನ್ ಸ್ಪೋಕ್ಸ್ ಪರ್ಸನ್ ದಿ ಪಾರ್ಟಿ, ಆಸ್ ಅನ್ ಅಡ್ವೊಕೇಟ್ ಆಲ್ಸೋ ನನಗೆ ಗೊತ್ತಿರೋದು ಹೇಳ್ತಿದ್ದೀನಿ. ಅದನ್ನ ಸುಮಲತಾ ಅವರೇನು ನೇರವಾಗಿ ಅದನ್ನ ನೋಡಿಲ್ಲ, ಆಪಾದನೆ ಮಾಡಕ್ ಹೋಗಿರಲಿಲ್ಲ ಆವತ್ತು ಬಿಟ್ಟು. ಆವತ್ತು ಅದನ್ನ ಅನಂತರ ಯಾರೋ ಬಂದು ಹೇಳಿದಾಗ ಮದನ್ ಸುಮಲತಾ ಅವರ ಚುನಾವಣಾ ಏಜೆಂಟ್ ಅವರು ಹೋಗಿ ಇಲ್ಲ ಎಂಟೈರ್ ಪೇಪರ್ ಅನ್ನೇ ರೀಪ್ಲೇಸ್ ಮಾಡಿದ್ದಾರೆ. ಎಂಟೈರ್ ಪೇಪರ್ ರೀಪ್ಲೇಸ್ ಮಾಡಿಲ್ಲ, ಅಲ್ಲಿ ಎಂಟೈರ್ ಪೇಪರ್ ಅನ್ನ ಫಿಲಪ್ ಮಾಡಿಲ್ಲ. ಅವರು ಆ 2 ಕಾಲಮ್ ಮಾಡೋದಕ್ಕೆ ತಗೊಂಡಿರತಕ್ಕಂತ ಒಂದು ಟೈಮ್ ಏನಿದೆ ಅದು ಕೇವಲ ಕೆಲವು ನಿಮಿಷಗಳು ಮಾತ್ರ. ಅಷ್ಟರಲ್ಲಿ ಅದನ್ನು ಕೊಟ್ಟಿದ್ದಾರೆ. ಅದರಿಂದ ಅವರು ಒಪ್ಕೊಂಡಿದ್ದಾರೆ. ಇಲ್ಲದೇ ಇದ್ರೆ ಖಂಡಿತ ಆ ಮಂಜುಶ್ರೀ ಅವರು IAS ಆಫೀಸರ್ ಒಪ್ಕೊಳ್ತಿರ್ಲಿಲ್ಲ. ಯಾಕಂದ್ರೆ ಯಾವ ಪ್ರೆಷರ್ಗೂ ಈಲ್ಡ್ ಆಗದಿರತಕ್ಕಂಥ ವ್ಯಕ್ತಿ. ಆದ್ರಿಂದ ಈ ಒಂದು ಆಪಾದನೆಯನ್ನ ಅವರು ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕಾಗಿತ್ತು ಅಂತ ನನ್ನ ಅಫಿಡವಿಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಚಾರಗಳನ್ನ ಮೇಡಮ್ ಏನು ನಮ್ಮ ಹಿರಿಯ ವಕೀಲರು ಏನಿದಾರಲ್ಲ ಅವರ ಪ್ರೊಫೆಷನಲಿನಷ್ಟೇ ವಯಸ್ಸು ನನಗೆ ಅಂತ ಅನ್ಕೋತೀನಿ. ಅವ್ರಿಗೆ ಎಷ್ಟು ಪ್ರಾಕ್ಟೀಸ್ ಇದೆಯೋ ಅಷ್ಟು ವಯಸ್ಸು ನನಗೆ ಅಂತ ಅನ್ಕೋತೀನಿ. ಯಾಕಂದ್ರೆ ಹಿರಿಯರಿದ್ದಾರೆ, ಹಿರಿಯ ವಕೀಲರಿದ್ದಾರೆ. ಮೇಡಮ್ ಈಗ ಹೇಳಿದ್ರು ನಾರಾಯಣಪ್ಪನವರು ಹಿರಿಯ ವಕೀಲರು ಅಫಿಡವಿಟಿನ ಕೆಲವು ಕಲಂಗಳನ್ನ ತುಂಬಿದ್ದಾರೆ, ಅಷ್ಟೇ ಮಾಡಿರುವಂತದ್ದು ಅಂತ. ಕೆಲವು ಕಾಲಮಲ್ಲಿ ಅದೇ 1-2 ಕಾಲಂಗಳನ್ನ ಬಿಟ್ಟೋಗಿದ್ದಂತ ಅಫಿಡವಿಟ್ಗಳನ್ನ ಮೊದಲೇ ಆಗಿರುತ್ತೆ. ನಾನು ಹೇಳಿದ್ದು ಅಫಿಡವಿಟ್ ಆಗಿದೆ, ಅಫಿಡವಿಟ್ ಆಗಿದೆ. ಈಗ ಹಳೇದ್ರಲ್ಲಿ 6 ಆಪ್ಷನ್ ಇತ್ತು, ಕಾಲಮ್ ಇತ್ತು ಅಂದ್ರೆ ಹೊಸ ಒಂದು ನಾಮಪತ್ರದಲ್ಲಿ 8 ಇರುತ್ತೆ. ಸೊ ಇನ್ ಬ್ಯಾಲೆನ್ಸ್ ಇದ್ದಿದ್ ರಿಮೈನಿಂಗ್ ಏನು 2. ಒಂದ್ ನಿಮಿಷ ನಿಮಗೆ ಫೀಡ್ ಕೊಡ್ತೀನಿ ನಾನು. ಅಫಿಡವಿಟ್ ಮಾತ್ರ ನಾನು ಹೇಳೋದು ನಾಮಿನೇಷನ್ ಪೇಪರ್ ಇದೆಯಲ್ಲ ಅದು ಆಸ್ ಇಟ್ ಈಸ್, ಅದರಲ್ಲೇನು ಬದಲಾವಣೆ ಇಲ್ಲ, ಬದಲಾವಣೆ ಇಲ್ಲ. ಇವರು ಹೇಳೋದೇನು ಅಫಿಡವಿಟ್ನು ಕೂಡ ಪ್ರೆಷರ್ ಇಂದ ಅವರು ಅಫಿಡವಿಟ್ ನಲ್ಲಿ ಮಾಡಬಾರ್ದಾಗಿತ್ತು, ಆಗ ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನೀಗ ಆ ವಿಚಾರನ ಇವರು ಮೇನ್ ಆಗಿ ಎತ್ತಿರುತ್ತಕೊಂಡ ಒಂದು ಅದೇ ವಿಚಾರ ಒಂದು. ಎರಡನೇ ವಿಚಾರ ಅವರ ಇದನ್ನು ನಂಬರ್ ಕೊಡೋದ್ರ ಬಗ್ಗೆ, ಅದು ಎರಡನೇ ವಿಚಾರ.
ಇಲ್ಲ, ನಾನು ಎರಡನೇ ವಿಚಾರದ ಬಗ್ಗೆ ನಂಬರಿಂಗ್ ಬಗ್ಗೆ ನಾನು ನಾನು ಬರೀ ಏನೋ ನಾಮಿನೇಷನ್ ಪೇಪರ್ಸ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಈಗ ಅಫಿಡವಿಟ್ ಬಗ್ಗೆ ನನ್ನ ಹಿರಿಯ ವಕೀಲರು ಹೇಳ್ತಾ ಇದ್ರು, ಅಫಿಡವಿಟ್ ಅನ್ನ ಆಕ್ಟ್ ಗೆ ನಾವು ಹೋಗ್ಬೇಕಾಗ್ತದೆ. ಅಫಿಡವಿಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗಲ್ಲ. ಅಫಿಡವಿಟ್ ಯಾವಾಗ್ಲೂ ಒಂದು ವ್ಯಕ್ತಿ ಒಂದು ಕಾಂಪಿಟೆಂಟ್ ಅಥಾರಿಟಿಯ ಮುಂದೆ ನಿಂತು ಇದರಲ್ಲಿ ಬರೆದಂತ ಕಂಟೆಂಟ್ಸ್ ಅಷ್ಟು ಸತ್ಯವಾಗಿದೆ ಅಂತೇಳಿ ಆ ಸತ್ಯಕ್ಕೆ ಸ್ವರ್ನಿನ್ ಅಂತ ಹೇಳ್ತೀರಿ ನಾವು, ಪ್ರಮಾಣ ಮಾಡುವಂತದ್ದು ಅಂತ, ಪ್ರಮಾಣ ಪತ್ರ ಅಂತಲೇ ಹೇಳ್ತಾರೆ. ಸೊ ಒಂದು ಸಾರಿ ಪ್ರಮಾಣ ಮಾಡಿದಂತಹ ಒಂದು ಪ್ರಮಾಣ ಪತ್ರದಲ್ಲಿರುವಂತಹ ಯಾವುದೇ ವಿಚಾರಗಳನ್ನ ತೆಗಿಬೇಕಾದ್ರೆ ಅಥವಾ ಸೇರಿಸಬೇಕಾದ್ರೆ ಸಾಧ್ಯ ಆಗಲ್ಲ. ಹೊಸ ಅಫಿಡವಿಟ್ ಅನ್ನೇ ಹಾಕಬೇಕು. ಅವತ್ತಿನ ದಿವಸ ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಆ ಅಫಿಡವಿಟ್ ಗೆ ಸ್ವೇರ್ ಮಾಡಬೇಕಾದಂತಹ ಅಂದ್ರೆ ಪ್ರಮಾಣೀಕರಿಸಬೇಕಾದಂತಹ ಒಂದು ವ್ಯಕ್ತಿ ಅಲ್ಲಿ ಇರಲಿಲ್ಲ. ಇಲ್ದಲೇ ಇದ್ದಂತ ವ್ಯಕ್ತಿ ಪ್ರಮಾಣ ಪತ್ರಕ್ಕೆ ಸಹಿ ಮಾಡ್ಲಿಕ್ಕೆ, ಪ್ರಮಾಣವನ್ನ ಸ್ವೀಕಾರ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಈಗ ಹಿರಿಯ ವಕೀಲರು ಹೇಳಿದ್ರು ಆ ಪ್ರಮಾಣ ಪತ್ರದಲ್ಲಿರುವಂತಹ ಆಗ್ಲಿ ಸರ್ ಸಾರಿ ನಮ್ಮ ಸ್ಪೋಕ್ಸ್ ಪರ್ಸನ್, ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಹೇಳಿದ್ರು ಏನಂತ, ಇಲ್ಲಿದ್ದಂತಹ ಅಫಿಡವಿಟ್ ನಲ್ಲಿ ಇದ್ದಂತಹ ಕೆಲವು ಅಂಶಗಳು ಬಿಟ್ಟೋದಂತಹ ಅಂಶಗಳನ್ನ ನಾವು ಆ ಇದ್ರ ಅಫಿಡವಿಟ್ ನಲ್ಲಿ ಸೇರಿಸ್ಕೊಟ್ರಿ, ಅದಷ್ಟೇ, ಅದೇನು ತಪ್ಪಲ್ಲ ಅಂತ. ನಾನು ಆಗ್ಲೇ ಹೇಳಿದೆ ಅಫಿಡವಿಟಿನ ಆಕ್ಟಿವ್ ಹೋಗ್ಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಬಿಟ್ಟೋದಂತಹ ಅಂಶಗಳನ್ನ ಅಥವಾ ಅದರಲ್ಲಿ ಇರುವಂತಹ ಅಂಶಗಳನ್ನ ಖಂಡಿತವಾಗಿ ಅಫಿಡವಿಟ್ ನಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೊಸದಾಗಿ ಅಫಿಡವಿಟ್ ಮಾಡಬೇಕಾಗ್ತದೆ. ಈ ಕಾರಣದಿಂದಾಗಿಯೇ ಇಲ್ಲಿ ಸಂಪೂರ್ಣವಾದ ವಿಡಿಯೋವನ್ನ ಯಾರು ಈ ಸುಮಲತಾ ಅವರ ಎಲೆಕ್ಷನ್ ಏಜೆಂಟೋ ಅಥವಾ ಸುಮಲತಾ ಅವರ ಯಾರೋ ಕೇಳಿದಾಗ ಈ ನಮ್ಮ ಏನೋ ರಿಟರ್ನಿಂಗ್ ಆಫೀಸರು, ಡೆಪ್ಯೂಟಿ ಕಮಿಷನರ್ ಅಲ್ಲಿನ ಹೀಗೇನಿದಾರಲ್ಲ ಅವರು ಖಂಡಿತವಾಗಿಯೂ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಎಸ್, ಏನ್ ಹೇಳ್ತೀರಿ ರಾಜೇಶ್ ದಾಸಪ್ಪನವರು? ಅಫಿಡವಿಟ್ ಅಲಾಂಗ್ ವಿತ್ ನಾಮಿನೇಷನ್ ಪೇಪರ್ಸ್. ಅಫಿಡವಿಟ್ ಇನ್ಕಂಪ್ಲೀಟ್ ಇತ್ತ, ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥ ಪೇಪರ್ಸ್ ಇನ್ಕಂಪ್ಲೀಟ್ ಇದ್ವಾ? ನಾನು ಹೇಳಿಲ್ಲ ಸರ್, ಅಫಿಡವಿಟ್ ಇನ್ಕಂಪ್ಲೀಟ್ ಇತ್ತು ಅಂತ ನಾನು ಹೇಳಿಲ್ಲ. ನಮ್ಮ ಹಿರಿಯ ವಕೀಲರು, ಸಾರಿ ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅವ್ರನ್ನ ಬಿಡಿ. ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಆ ಪಾಯಿಂಟ್ ನಿಮ್ಗೆ ಹೇಳ್ತೀನಿ. ಒಂದೇ ಒಂದು ನಿಮಿಷ. ಅಫಿಡವಿಟ್ ಅವರು ಹಳೇ ಅಫಿಡವಿಟ್ ಅನ್ನ ಮಾಡಿದ್ರು, ಹೊಸ ಅಫಿಡವಿಟ್ ಕೊಟ್ಟಿರಲಿಲ್ಲ. ಅದರಲ್ಲಿ ಯಾವುದೇ ಬದಲಾವಣೆಯನ್ನ ಹಳೆ ಅಫಿಡವಿಟ್ ಮಾಡಿಲ್ಲ. ಹೊಸ ಫಾರ್ಮೇಟ್ ಕೊಟ್ಟಾಗ ಉಳಿದಿದ್ದೆಲ್ಲ ಇತ್ತೇ ಹೊರತು ಎರಡು ಕಾಲಂನಲ್ಲಿ ಏನ್ ಬೇಕೋ ಅದನ್ನ ಸೇರಿಸಿರೋದು ಅಷ್ಟೇ ಹೊರತು ನಾಮಿನೇಷನ್ ಪೇಪರ್ ಅನ್ನ ಬದಲಾವಣೆ ಮಾಡಿಲ್ಲ. ಮೇಡಮ್, ಆಮೇಲೆ ಅಫಿಡೇಟ್ ಅನ್ನ ಕೊಟ್ಟರೆ, ಅಫಿಡವಿಟ್ ಕೊಡೋದು ಎದಕ್ಕೆ ಮೇಡಮ್? ಅದ್ರ ಜವಾಬ್ದಾರು ನಾನು ಏನಾದ್ರೂ ಅದರಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಡಿಕ್ಲರೇಷನ್ ಅದು ಆ ಓತ್ ಸ್ವಾರ್ನಿನ್ ಆಗೋದು ಎಲ್ಲಿ ಅಂತಂದ್ರೆ ಐದರ್ ಬಿಫೋರ್ ದ ನೋಟ್ರಿ ಆರ್ ದ ಮ್ಯಾಜಿಸ್ಟ್ರೇಟ್. ಆಮೇಲೆ ಇವ್ರ ಅಫಿಡವಿಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ಅಫಿಡೇಟ್ ಫೈಲ್ ಮಾಡಿದ ಮೇಲೆ ಅದ್ರಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇದು ಅಫಿಡೇಟ್ ಫರ್ನಿಶ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ರಾಂಗ್ ಇದೆ ಅಂತ ಕಂಪಿಟೆಂಟ್ ನ್ಯಾಯಾಂಗಕ್ಕೆ ಕಂಪ್ಲೇಂಟ್ ಫೈಲ್ ಮಾಡೋರು ಯಾರು? ಸಂಬಂಧಪಟ್ಟಂತ ಅಧಿಕಾರಿಗಳು, ನಾವು ನೀವು ಅಲ್ಲ ಮೇಡಮ್. ನಾನು ಅಫಿಡೇಟ್ ಕೊಡಬೇಕಾದ್ರೆ ನಾನು ಎಷ್ಟು ಕೇರ್ಫುಲ್ ಆಗಿರ್ತೀನಿ. ಲೋಕಸಭಾ ಚುನಾವಣೆಗೆ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಅಫಿಡೇಟ್ ಸಬ್ಮಿಟ್ ಮಾಡ್ಬೇಕಾದ್ರೆ ನಾನು ಎಷ್ಟು ಕೇರ್ಫುಲ್ ಆಗಿರ್ತೀನಿ ಅನ್ನೋದೊಂದು ಕಾಮನ್ ಸೆನ್ಸಿಗೆ ಬಂದಿರತಕ್ಕಂಥ ಒಂದು ವಿಚಾರ. ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ, ವಾಟ್ ಐ ಸಸ್ಪೆಕ್ಟ್ ಮೇ ಬಿ ನಾಮಿನೇಷನ್ ಫೈಲ್ ಮಾಡತಕ್ಕಂಥ ಫಾರ್ಮ್ಸ್ಗಳಲ್ಲಿ ಏನಾದ್ರೂ ಒಂದು ಕಾಲಮ್ ಅನ್ನ ಲೆಫ್ಟ್ ಔಟ್ ಆಗಿದ್ರೆ ಅಥವಾ ಏನು ಫರ್ನಿಶ್ ಮಾಡಲೇಬೇಕು ಮ್ಯಾಂಡೇಟರಿ ಅಂತ ಕಾಲಮ್ ಅನ್ನ, ಅಲ್ಲಿ ಏನಂತ ರೂಲ್ಸ್ ಇದೆ, ನನಗೆ ನಿಲ್ ಅಂತ ಬರಿಬಹುದು, ನಿಲ್ ಅಂತ ಬರೆಯುವ ಅವಕಾಶನೂ ಅಲ್ಲಿ ಉಂಟು. ಆ ತರ ಇದು. ಆಮೇಲೆ ಸೆಕೆಂಡ್ ಟೈಮ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾಧಿಕಾರಿಗಳು ಅವರಿಗೆ ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರ್ ಅವ್ರ ಜೊತೆ ಇನ್ನು ಅಕಂಪನಿಡ್ ಬೈ 2 ಸ್ಪೆಷಲ್ ಅಬ್ಸರ್ವರ್ಸ್ appointed by the Central Election Commission of India. ಅವರು ಕೂಡ they go through the papers. It is clearly scrutinized and concluded. We are satisfied with the scrutiny ಅಂತ 3 ಜನನು ಸ್ಯಾಟಿಸ್ಫೈಡ್ ಆಗಿ ಸ್ಕ್ರೂಟ್ನಿ ಅನ್ನ ಕನ್ಕ್ಲೂಷನ್ ಅನ್ನ ಕೊಟ್ಟು ಅವ್ರೇನು ಸೀಲ್ ಹಾಕಿ ಸೈನ್ ಮಾಡಿ ತಗೊಳ್ತಾರಲ್ಲ ಮೇಡಮ್, ಹಾಗಿದ್ರೆ 3 ಜನಕ್ಕೂ ಎಟ್ ಎ ಟೈಮ್ ಡಿನೈ ಮಾಡ್ತಾಳೆ ಹಾಕ್ಬಿಡೋದ ಒನ್ಸ್ ಫಾರ್ ಆಲ್. ಓಕೆ, ಡಿ ಸಿ ಅವ್ರು ನಮ್ಮ ಪರವಾಗಿದ್ದಾರೆ, ನಾವು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿವಿ, ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ
ಇನ್ನಿಬ್ರು ಅವ್ರ ಜೊತೆ ಆಫೀಸರ್ಸ್ ಇದ್ರು, ಒಬ್ಬರೇ DC ಅವರು ಅದನ್ನ ಸ್ಕ್ರೂಟ್ನಿ ಮಾಡಿ ತಗೊಂಡಿದಾರ. ಐ ಆಮ್ ರೆಡಿ ಟು ಚಾಲೆಂಜ್ ಇಟ್. ಹೇಳ್ಬಿಡ್ತೀನಿ, ನಮ್ಮ ಇವರು ರಾಜಪ್ಪ ದಾಸ್ ಅವರು ಹೇಳಿದ್ದಕ್ಕೆ ಒಂದು ರಿಪ್ಲೈ ಹೇಳ್ಬಿಡ್ತೀನಿ. ಅಬ್ಸರ್ವರ್ಸ್ ಇದಾರಲ್ಲ, ದೇ ವಿಲ್ ನಾಟ್ ಕಮ್ ಇನ್ ಟು ದ ಡಿಸಿಷನ್ ಮೇಕಿಂಗ್, ಜಸ್ಟ್ ದೇ ಆರ್ ದಿ ಅಬ್ಸರ್ವರ್ಸ್. ದೇ ಆರ್ ನಾಟ್ ದಿ ಡಿಸಿಷನ್ ಮೇಕಿಂಗ್ ಬಾಡಿ. DC ಅವ್ರು ನೀವು ಇಲ್ಲಿ ತಪ್ಪು ಮಾಡಿದ್ದೀರಾ, ಇದು ಸರಿ ಇದೆ ತಪ್ಪಿದೆ, ಖಂಡಿತವಾಗಿಯೂ ಅವ್ರು ಇಂಟರ್ಫಿಯರ್ ಆಗೋದಿಲ್ಲ. ತಪ್ಪು ಮಾಹಿತಿಯನ್ನ ಜನಕ್ಕೆ ಅವರಿಬ್ಬರು ಸುಮ್ಮನೆ ಇದ್ರು, ಅವರು ಬರೀ ಅಬ್ಸರ್ವ್ ಮಾಡಿರ್ತಾರೆ ಹೊರತು ಅವರು ಡಿಸಿಷನ್ ತಗೊಳ್ಳಿಕ್ಕೆ ಬರೋದಿಲ್ಲ. ಅದೇ ಪಾಯಿಂಟಿಗೆ ಬರ್ತೀನಿ. ಚುನಾವಣಾ ಆಯೋಗಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ರಂಜಿತ್ ಕುಮಾರ್ ಅಂತ ಚುನಾವಣಾ ಅಧಿಕಾರಿ ಅವರು ಅದಕ್ಕೆ ಏನ್ ಮಾಡಿದ್ದಾರೆ, ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. DC ಡಿಸಿಷನ್ ಹ್ಯಾಸ್ ಬೀನ್ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಸರ್. ಇಫ್ ಯು ಆರ್ ಅಗ್ರಿಯಬಲ್ ಯು ಪ್ಲೀಸ್ ಗೋ ಟು ದ ಕೋರ್ಟ್ ಅಂತ ಹೇಳಿದ್ದಾರೆ. ಇಫ್ ಯು ಆರ್ ಅಗ್ರಿಯಬಲ್ ಯು ಪ್ಲೀಸ್ ಗೋ ಟು ದ ಕೋರ್ಟ್. ದಿಸ್ ಈಸ್ ದ ಸಿಚುವೇಶನ್. ಪಾರ್ಟ್ ಆಫ್ ದಿ ವಿಡಿಯೋನ ಕೊಟ್ಟಿದ್ದಾರೆ. ಪಾರ್ಟ್ ಆಫ್ ದ ವಿಡಿಯೋ ಮೇಲೆ ನಿಮ್ದೇನಾದ್ರೂ ತಕರಾರಿದ್ರೆ ನ್ಯಾಯಾಲಯದ ಮೊರೆ ಹೋಗಿ ಅಂತ ಹೇಳಿದ್ದಾರೆ. ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಮೆಸೇಜ್ ಅನ್ನ ದಯಮಾಡಿ ನೋಡಬೇಡಿ. ಜನ ನೋಡ್ತಾ ಇದ್ದಾರೆ, ಆಮೇಲೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಬೇಡ. ಮೇಡಮ್, ನಾನು ಸುಳ್ಳು ಹೇಳಿದ್ರೆ ಅದು ನೀವು ಲೆಫ್ಟ್ ಹ್ಯಾಂಡ್ ರೈಟ್ ತಗೊಳ್ಳಿ. ಮಾಧ್ಯಮದ ವರದಿ ಪ್ರಕಾರನೇ ನಾನು ಮಾತಾಡ್ತಾ ಇರೋದು, ನಾನೇನು ಅದನ್ನ ಸುಳ್ಳು ಹೇಳ್ತಾ ಇಲ್ಲ. ಪೇಪರ್ಸ್ ಓದಿದ್ದಾರೆ ನಿಮ್ ತರ. ಹಾಗಾದ್ರೆ ನಿಮ್ಗೆ ಪಕ್ಷದ ಪರವಾಗಿ ಅಧಿಕೃತ ಮಾಹಿತಿ ಇದೆ ಮೇಡಮ್, ನಾನು ಒಪ್ಕೊಳ್ತೀನಿ. ಪ್ಲಸ್ ನಾನು ಮಾಧ್ಯಮದ ಮಾಹಿತಿ ಆಧಾರದ ಮೇಲೂ ಮಾತಾಡ್ತಾ ಇದ್ದೀನಿ. ಪಕ್ಷದ ಮಾಹಿತಿ ಏನ್ ಹೇಳುತ್ತೆ? ಪಕ್ಷದ ಮಾಹಿತಿನಲ್ಲಿ ದೇರ್ ವಾಸ್ ನೋ ಬಯಾಸ್ ಅಟ್ ಆಲ್, ದೇರ್ ವಾಸ್ ನೋ ಪಾರ್ಶಿಯಾಲಿಟಿ ಅಟ್ ಆಲ್. ಇಟ್ ವಾಸ್ ಕ್ಲಿಯರ್, ಇಟ್ ವಾಸ್ ಕರೆಕ್ಟ್. ಇಲ್ಲಿ ಲೆಟ್ ಮೀ ಗಿವ್ ಯು ದ ಎವಿಡೆನ್ಸ್. ನಾನು ವೈಯಕ್ತಿಕ ಎವಿಡೆನ್ಸ್ ಕೊಟ್ರೆ ನೀವು ಅಬ್ಜೆಕ್ಷನ್ ಮಾಡಿ ಮೇಡಮ್, ಕ್ಲಿಯರ್ ಎವಿಡೆನ್ಸ್ ಕೊಟ್ರೆ ನೀವು ಒಪ್ಕೊಳ್ಳಿ. ನಾನು ಅಷ್ಟೇ ರಿಕ್ವೆಸ್ಟ್. ಏನು ಅಂತಂದ್ರೆ ಇಲ್ಲಿ ನೋಡಿ ಮೇಡಮ್, ಕ್ಲಿಯರ್ ಆಗಿದೆ. ಇಲ್ಲೇ ರೀಡ್ ಮಾಡ್ತಾರೆ ಪೇಪರ್ಸ್ ಅನ್ನ, ಎಲೆಕ್ಷನ್ ಕಮಿಷನರ್ ಕೊಟ್ಟಂತ ಪೇಪರ್ಸ್ ಅನ್ನ ರೀಡ್ ಮಾಡ್ತಾರೆ ನೋಡಿ ಮೇಡಮ್. ಸರ್, ರಾತ್ರಿ 12 ಗಂಟೆನಲ್ಲಿ ನೀವು ಅಬ್ಜೆಕ್ಷನ್, ಯಾವುದೇ ರಿಟರ್ನ್ ಅಬ್ಜೆಕ್ಷನ್ ನನಗೆ ಬಂದಿಲ್ಲ ಅಂತ ಹೇಳುವ ಅವಶ್ಯಕತೆ ಏನಿತ್ತು ಒಬ್ಬರ DC ಅವರ ಕಡೆಯಿಂದ? ಆಫ್ ಮಾಡಿ, ಇಲ್ಲಿ ಚರ್ಚೆಗೆ ಏನ್ ವೇದಿಕೆ ಇದೆ, ಅವಕಾಶ ಇದೆ, ಅದನ್ನ ಮಾತ್ರ ಮಾಡಿ. ಒಂದು ಸಾರಿ ರಿಟರ್ನ್ ಅಬ್ಜೆಕ್ಷನ್ ಸಬ್ಮಿಟ್ ಮಾಡಿದ್ದ ಆದ್ಮೇಲೆ ರಾತ್ರಿ 11 ಗಂಟೆನಲ್ಲಿ ಡೆಪ್ಯೂಟಿ ಕಮಿಷನರ್ ಅವರು ನನಗೆ ಯಾವುದೇ ಅಬ್ಜೆಕ್ಷನ್ ಬಂದಿಲ್ಲ ಅಂತ ಹೇಳೋ ಅವಶ್ಯಕತೆ ಏನು? ಅಲ್ಲಿ ಕಂಪ್ಲೀಟ್ ಅಕ್ನಾಲೆಜ್ಮೆಂಟ್ ಇದೆ. ಯಾರು ಪಿಕ್ಚರ್ ಗೊತ್ತಿಲ್ಲದೇನೆ ನಾವು ಏನಾದ್ರೂ ನಾವು ಲೈವ್ ನಲ್ಲಿ ಮಾತಾಡಿದ್ರೆ ಅದು ಜನಗಳಿಗೆ. ಸರ್, ನಾನು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡು ಬಂದಿದ್ದೀನಿ. According to me, you don't have the complete information what was happening there in front of the DC. ನಾನು ನೋಡಿ, ನನ್ನ ಪ್ರಕಾರ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಪಡ್ಕೊಂಡು ಬಂದಿದ್ದೀನಿ. ಡೆಪ್ಯೂಟಿ ಕಮಿಷನರ್ ಆಫ್ಟರ್ ರಿಸೀವಿಂಗ್ ದ ರಿಟರ್ನ್ ಅಬ್ಜೆಕ್ಷನ್ ಫ್ರಮ್ ದಿ ಮಧು ಗೌಡ, she said that no, I have not at all received any written objection. Okay, under what influence she said that? Number 1. Number 2, under what influence she is able to give only part of the video? These are all the questions. Okay. These are all the questions. Clear conclusion. She has been influenced by the ruling party, ruling government. DC ಹೇಳ್ತಾರೆ, ಒಂದು ನಾಮಪತ್ರ ಸಲ್ಲಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಅಡಿಯಲ್ಲಿ ಪೂರ್ತಿ ಪ್ರಮಾಣದ ವಿಡಿಯೋ ಇರಬೇಕು, ಚಿತ್ರೀಕರಣ ಆಗಬೇಕು ಅಂತ. ಸೊ ಅಲ್ವಾ, ಯಾಕೆ ಅರ್ಧ ವಿಡಿಯೋ ಮಾಡ್ತಾರೆ? ವಿಡಿಯೋಗ್ರಾಫರ್ ಯಾಕೆ ಸರ್ಕಾರದ ಪರವಾಗಿರುವಂತಹ ವಿಡಿಯೋಗ್ರಾಫರ್? ಹಾಗಿದ್ರೆ ಸರ್ಕಾರಕ್ಕೆ ಒದಗಿಸುವಂತಹ ಸರ್, ಯಾವುದೋ ಒಂದು ಮದುವೆ ಫಂಕ್ಷನ್ ನಲ್ಲಿ ವಿಡಿಯೋ ಮಾಡುವಾಗ ಎರರ್ ಆದ್ರೆ, ಅಥವಾ ನಮ್ದು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ನಡೆಯುವಾಗ ಅದನ್ನ ವಿಡಿಯೋಗ್ರಫಿ ಮಾಡುವಾಗ ಎರರ್ ಆದ್ರೆ ಖಂಡಿತವಾಗಿ ತಪ್ಪಲ್ಲ. ಆದ್ರೆ ಇಲ್ಲಿ ನಡೀತಾ ಇರೋದು ಒಂದು ಲೋಕಸಭಾ ಚುನಾವಣೆ. ನೀವು ಪದೇ ಪದೇ ಹೇಳ್ತೀರಾ ಡೆಮಾಕ್ರಸಿಯ ವಯೋಲೇಷನ್ ಆಗ್ತಾ ಇದೆ, ಪ್ರಜಾಪ್ರಭುತ್ವ ಮುಳುಗಿ ಹೋಗ್ತಾ ಇದೆ ಅಂತ ನೀವು ಹೇಳ್ತೀರಾ. ಆ ಪ್ರಜಾಪ್ರಭುತ್ವದ ಒಂದು ದೇಗುಲಕ್ಕೆ, ಪಾರ್ಲಿಮೆಂಟ್ಗೆ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಕಳಿಸುವಂತಹ ಒಂದು ಚುನಾವಣೆ ಪ್ರಕ್ರಿಯೆ, ಈ ಪ್ರಕ್ರಿಯೆಗೆ ಟೆಕ್ನಿಕಲ್ ಎರರ್ ವಿಡಿಯೋಗ್ರಫಿನಲ್ಲಿ ಆಗ್ತದೆ ಅಂತಂದ್ರೆ ಖಂಡಿತವಾಗಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಹಾಗಿದ್ರೆ ಈಗ ನಮಗೆ ಗೊತ್ತಾದ ಹಾಗೆ ವರದಿ ಪ್ರಕಾರ ಅಥವಾ ಮೀಡಿಯಾದಲ್ಲಿ ಇದರಲ್ಲಿ ಪೇಪರಲ್ಲಿ ಬಂದಿರೋ ಪ್ರಕಾರ, ಅದ್ರ ಪ್ರಕಾರ ಎಲ್ಲ ನಾವು ಒಪ್ಕೊಳ್ಬೇಕಾದ ಮಾತದ. ಅರ್ಧ ಕೊಟ್ಟರೆ ತಪ್ಪು, ಪೂರ್ತಿ ಕೊಡಬೇಕು. ಅದರಲ್ಲಿ ನಮ್ದೇನೋ ಬಿದ್ದಿಲ್ಲ. ಈಗ ಹಾಗಿದ್ರೆ ಅಲ್ಲಿ ಅಧಿಕಾರ ದುರ್ಬಳಕೆ ಅಂತ ಹೇಳಲ್ವಾ ಸರ್? ಅದು ಖಂಡಿತ ಅಲ್ಲ, ಅಧಿಕಾರ ದುರ್ಬಳಕೆ ಖಂಡಿತ ಅಲ್ಲ. ಯಾಕಂದ್ರೆ ಏನ್ ಆಗಿರ್ಬಹುದು, ಯಾರನ್ನು ಬಲಿಪಶು ಮಾಡೋ ಪ್ರಶ್ನೆ ಕೇಳ್ರಿ, ಹಾಕ್ಲಿ ಬೇಡ ಅನ್ನೋದಿಲ್ಲ. ಅವನು ಬೇಕಾದ್ರೆ ಹೇಗೆ ಆ ರೀತಿ ಆಗಿದ್ದು ಏಕೆ ಅನ್ನೋದನ್ನು ಕೂಡ ಅವನು ಪ್ರೂಫ್ ಕೊಡ್ತಾನೆ. ಅದು ಬೇರೆ, ಆಮೇಲೆ ಪಕ್ಕಕ್ಕಿಡೋಣ.
ಅದಕ್ಕೆ ಮುಂಚೆ ನೋಡೋಣ ಸರ್. ನೀವು ಸೆಲೆಕ್ಟ್ ಮಾಡಿಕೊಂಡು ಬೇಡದನ್ನ ಬರ್ತೀನಿ, ಪ್ರಾರಂಭಕ್ಕೆ ಬರ್ತೀನಿ. ನಾಮಿನೇಷನ್ ಫೈಲ್ ಮಾಡುವಾಗ ಒಬ್ಬರೇ ಇರೋದಿಲ್ಲ, ಅವ್ರ PA ಇರ್ತಾರೆ, ಪಕ್ಕದಲ್ಲಿ ಅವರ ಅಸಿಸ್ಟೆಂಟ್ ಇರ್ತಾರೆ, ಈ ಕಡೆ ಅವರು ಹೇಳಿದಾಗೆ ಅಬ್ಸರ್ವರ್ಸ್ ಇರ್ತಾರೆ. ಅಬ್ಸರ್ವರ್ಸ್ ನೋಡ್ತಾರೆ ಅಷ್ಟು ಏನು ಮಾಡ್ತಿದ್ದಾರೆ ಅಂತ. ನಾಮಿನೇಷನ್ ಪೇಪರ್ನ ತಗೊಂಡೋಗಿ ಸಬ್ಮಿಟ್ ಮಾಡೋದಕ್ಕೆ ಕ್ಯಾಂಡಿಡೇಟ್ ಒಬ್ಬರೇ ಹೋಗೋದಿಲ್ಲ, ಅವ್ರ ಜೊತೆಗೆ 5 ಜನ ಅಲೌ ಮಾಡ್ತಾರೆ. 5 ಜನ ಹೋಗಿರ್ತಾರೆ. ಅದರಲ್ಲಿ ಒಬ್ಬರು ಮಿನಿಸ್ಟರ್ ಇದ್ದಾರೆ, ಒಬ್ಬರು MLA ಇದ್ದಾರೆ, ಅವ್ರ ತಾಯಿ MLA ಇದ್ದಾರೆ, ರೇವಣ್ಣ ಮಿನಿಸ್ಟರ್ ಇದ್ದಾರೆ, ಇನ್ನೊಬ್ರು ಯಾರೋ ಇದ್ದಾರೆ, ನೋಡ್ತೀವಿ ನಾವು, ಇದೆಲ್ಲ ನೋಡ್ತೀವಿ ನಾವು. ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಇದೆಲ್ಲ ಮೊದಲು ನಾಮಿನೇಷನ್ ಸ್ವಲ್ಪ ಎಕ್ಸಾಂಪಲ್ ಅಲ್ರಿ. ಯಾರಾದ್ರೂ 5 ಜನ ಹೋಗ್ಬೇಕು, ಹೋಗ್ತಾರೆ. ಅದರಲ್ಲಿ ಯಡಿಯೂರಪ್ಪ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಯಡಿಯೂರಪ್ಪ ಹೋಗ್ಬೇಕು ಅಂತ ಮಗನಿಗೆ ಹೋಗ್ಲಿಲ್ವಾ? ಇರಲಿಲ್ವಾ ಯಡಿಯೂರಪ್ಪನವರು? ಅವ್ರ ಮಗ ನಾಮಿನೇಷನ್ ಫೈಲ್ ಮಾಡುವಾಗ ಅವರಿದ್ರು, ಯಾಕೆ ಹೋದ್ರೆ ಮತ್ತೆ ಅಪೋಸಿಷನ್ ರಾಜ್ಯ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಮಿನಿಸ್ಟರ್ ಹೆಚ್ಚಿನ ಮಟ್ಟದ್ದು ನಾಮಿನೇಷನ್ ಪೇಪರ್ ಅನ್ನು ಕೊಟ್ಟಾಗ ನೇರವಾಗಿ ಒಂದೇ ಸಾರಿ ಇವ್ರ ಕೈ ಕೊಡೋದಿಲ್ಲ. ನಾಮಿನೇಷನ್ ಪೇಪರ್ ಅನ್ನ ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಸ್ಕ್ರೂಟಿನಿ ಮಾಡಿಬಿಡ್ತಾರೆ. ಎವ್ರಿಥಿಂಗ್ ಆಲ್ ರೈಟ್ ಅಂತ ಕೇಳಿದಾಗ ಅದನ್ನ ಏನ್ ಬೇಕೋ ಅದು ರೆಡಿ ಮಾಡಿರ್ತಾರೆ. ಆ ನಂತರ DC ಕೈಗೆ ಬರ್ತದೆ, ರಿಟರ್ನಿಂಗ್ ಆಫೀಸರ್ ಕೈಗೆ ಬರ್ತದೆ. ಮತ್ತೆ ಯಾವ ತರ ಸರ್ ಹಾಗಿದ್ರೆ? ಅದು ದಟ್ ಈಸ್ ನೇರವಾಗಿ ಕೊಡೋದಿಲ್ಲ. ಆಮೇಲೆ ಅವ್ರೇನ್ ಮಾಡ್ತಾರೆ, ಅದನ್ನ ನೋಡ್ಬಿಟ್ಟು ಅವ್ರು ಹೇಳ್ತಾರೆ ನೀವು ಓದ್ ತಗೊಳ್ಳಿ ಅಂತಾರೆ. ನಾನು ಎಲೆಕ್ಷನ್ ನಿಂತ್ಕೊಂಡು ನಾನೇ ಹೇಳ್ತೇನೆ ಸರ್, ಅದಕ್ಕೆ ಪ್ರೂಫ್ ಮಾಡುವಾಗ ಬರೆದದ್ದಷ್ಟು ಸ್ಪಷ್ಟವಾಗಿದೆಯಾ ಅಂತ ಅಷ್ಟೇ ಕೇಳ್ತಾರೆ. ಇನ್ಕಂಪ್ಲೀಟ್ ಅಂದ್ರೆ ಸ್ಪಷ್ಟತೆ ಇದೆಯಾ ಬರೆದಿರೋದ್ರಲ್ಲಿ ಅಂತ. ಸರಿ ತಪ್ಪುಗಳಿದಾವ ಅದನ್ನ ತಪ್ಪು ಸ್ಕ್ರೂಟನಿ ಮಾಡುವಾಗ ಸರಿ ತಪ್ಪುಗಳನ್ನ ಪರಿಶೀಲನೆ ಮಾಡಲಾಗ್ತದೆ. ಪಬ್ಲಿಕ್ ನ ಅಟೆನ್ಷನ್ ಮಂಡ್ಯದ ಕಡೆ ಸೆಳ್ಕೊಂಡ್ಬರೋದ್ರಲ್ಲಿ ಯಾವ್ದೋ ಮಾರ್ಗಗಳ ಮೂಲಕ ಬಿಜೆಪಿ ನಾಮಿನೇಷನ್ ಫೈಲ್ ಆದ್ಮೇಲೆ ಸರ್ ಏನಾಯ್ತು, ಇವರಿಗೆ ನಾಮಿನೇಷನ್ ಫೈಲ್ ಆದ್ಮೇಲೆ ಇನ್ನೇನು ಮಾಡಕ್ ಕೆಲಸ ಇಲ್ವಲ್ಲ ನಮಗೆ ಅಂತ ಮಂಡ್ಯದ ಗಮನವನ್ನ ಇಡೀ ದೇಶದ ಕಡೆ, ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಎಳಿಲಿಕ್ಕಂತ ಅವಕಾಶ ಕೊಟ್ಟದ್ದು ಅರ್ಧ ವಿಡಿಯೋ ಕೊಟ್ಟದ್ರಿಂದಾಗಿ. ಮತ್ತೆ ಮಧ್ಯರಾತ್ರಿ 11 ಗಂಟೆನಲ್ಲಿ ನೀವು ಯಾವುದೇ ರಿಟರ್ನ್ ಅಬ್ಜೆಕ್ಷನ್ ಅನ್ನ ಕೊಡ್ಲಿಲ್ಲ ಅಂತೇಳಿ ಡೆಪ್ಯೂಟಿ ಕಮಿಷನರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದಾಗಿ ನಿಮ್ಮ ಒಂದು ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರವಾಗಿ ನೀವು ಮಾತನಾಡ್ತೀರಾ ಅನ್ನೋದಾದ್ರೆ ಇನ್ನೊಂದು ವಿಚಾರ ಏನು ಅಂದ್ರೆ ಇವಾಗ ನಿಖಿಲ್ ಕುಮಾರಸ್ವಾಮಿ ಕೆಲವೊಂದಿಷ್ಟು ಕಾಲಂಗಳನ್ನ ಫಿಲ್ ಮಾಡಿಲ್ಲ, ಅದಕ್ಕೆ ಯಾಕೆ ಹಾಗಿದ್ರೆ ಅವರ ಬಳಿ ಆ ಒಂದು ಅರ್ಹತೆಗಳು ಇರ್ಲಿಲ್ಲ ಅನ್ನೋ ಆರೋಪನ ನಿಮ್ದು. ಯಾತಕ್ಕಾಗಿ ಅವ್ರು ಫಿಲ್ ಮಾಡ್ಲಿಲ್ಲ? ಆಗಲ್ಲ ಅವರಿಗೆ ಅರ್ಹತೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಖಂಡಿತವಾಗಿ ನನಗೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಬಗ್ಗೆ ಯಾಕಂದ್ರೆ ನನಗೆ ಅವರ ವೈಯಕ್ತಿಕ ವಿಚಾರಗಳು ನನಗೆ ಗೊತ್ತಿಲ್ಲ. ಆ ಕಾರಣದಿಂದಾಗಿ ಐ ಆಮ್ ಇನ್ಕಾಂಪಿಟೆಂಟ್ ಟು ಸ್ಪೀಕ್ ಅಬೌಟ್ ದಿ ನಿಖಿಲ್ ಕುಮಾರಸ್ವಾಮಿ. ನಾನು ಅದನ್ನ ಮಾತಾಡಬಾರ್ದು, ತಪ್ಪಾಗ್ತದೆ. ನನ್ನ ಪ್ರಶ್ನೆ ಇಷ್ಟೇ, ನೀವು ಕೊಟ್ಟಂತಹ ನಾಮಿನೇಷನ್ ಪೇಪರ್ ಅಲ್ಲಿ ಟೆಕ್ನಿಕಲ್ ಡಿಫೆಕ್ಟ್ ಇತ್ತು. ಆ ಟೆಕ್ನಿಕಲ್ ಡಿಫೆಕ್ಟ್ ಅನ್ನ ಮುಚ್ಚಿ ಹಾಕೋ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಮೆಷನರಿಯನ್ನ, ಡೆಪ್ಯೂಟಿ ಕಮಿಷನರ್ ಆಫೀಸ್ ಅನ್ನ ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ. ಇದು ನನ್ನ ಕಂಟೆನ್ಷನ್. ಇವ್ರು ಹೇಳಿದ್ರು ಇವಾಗ ನಿಮಗೆ ಬೇರೆ ಕೆಲಸ ಇಲ್ಲ, ರಾಜ್ಯದ ತುಂಬಾ ಬೊಬ್ಬೆ ಹೊಡಿತಾ ಇದ್ರೆ ಈ ಇಶ್ಯೂ ತಗೊಂಡು ಮಂಡ್ಯದ ಗಮನವನ್ನ ಕರ್ನಾಟಕದ ತುಂಬಾ ಅಲ್ಲ ದೇಶದ ತುಂಬಾ ಜನ ನೋಡ್ತಾ ಇದ್ದಾರೆ. ಯಾಕೆ ಅದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಟ್ರಿ. ನೀವು ಸರಿಯಾಗಿ ನಾಮಿನೇಷನ್ ಪೇಪರ್ಸ್ ಅನ್ನ ಕರೆಕ್ಟ್ ಆಗಿ ಟೆಕ್ನಿಕಲ್ ಡಿಫೆಕ್ಟ್ ಇಲ್ದೇನೆ ನಾಮಿನೇಷನ್ ಪೇಪರ್ಸ್ ಅನ್ನ ಫೈಲ್ ಮಾಡಿ ಅವರಿಗೆ ಅಂತ ತಿಳ್ಕೊಂಡ್ಬಿಡಿ. ನೀವು ಅಲ್ಲಿ ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ. ನೀವು ಎಲ್ಲಿ ಬಂದು ಮೂಗ್ ತೋರಿಸ್ತೀರ ನೋಡಿ, ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡೋದಕ್ಕೆ ಎರಪ್ಟ್ ಮಾಡೋದಕ್ಕೆ ಎಂಟ್ರಿ ಆಗ್ತದೆ. ನಾನು ನಿಮಗೆ ಓಪನ್ ಆಗಿ ಕೇಳ್ತಾ ಇದ್ದೀನಿ, ನೀವು ನೋಡ್ರಿ ಫ್ರೆಂಡ್ಲಿ ಬೇರೆ, ಪಕ್ಷದ ವಿಷಯಕ್ಕೆ ಬಂದಾಗ ಬೇರೆ. ಆ ಫುಡ್ ರೇಟ್ ಸರಿ ಇಲ್ಲ, ನಾಮಿನೇಷನ್ ಪೇಪರ್ ಸರಿ ಇಲ್ಲ ಅಂತ ಇವನ್ ಆಫ್ಟರ್ ಸ್ಕ್ರೂಟನೈಸ್ಡ್, ಆಮೇಲೆ ಕಂಪಿಟೆಂಟ್ ಅಥಾರಿಟಿ ಮುಂದೆ ಸ್ಕ್ರೂಟನೈಸ್ ಆದ್ಮೇಲೆ, ಕಂಪಿಟೆಂಟ್ ಅಥಾರಿಟಿ ಮುಂದೆ ಸ್ವಾರ್ನಿನ್ ಆದ್ಮೇಲೆ ಅಫಿಡೇಟ್ ಕೊಟ್ಟಿದ್ವಲ್ಲ. ಇಫ್ ಇಟ್ ಈಸ್ ಅಗ್ರಿವೇಬಲ್ ಯು ಕ್ಯಾನ್ ಅಪ್ರೋಚ್ ದ ಕಂಪಿಟೆಂಟ್ ಅಥಾರಿಟಿ ಆಫ್ ದ ಜುಡಿಷಿಯಲ್ ಸಿಸ್ಟಮ್ ಅಂತ ಹೇಳಿದಾರೆ ಅಂತಂದ್ರಲ್ಲ. ನೀವು ಹೋಗಿ ಅಲ್ಲಿ ಗೆದ್ಕೊಂಡ್ ಬನ್ನಿ, ನಾವು ಬೇಡ ಅನ್ನೋದಲ್ಲ, ನಿಮ್ಮ ಹತ್ರನೇ ಇದೆ ಅಲ್ಲ.
ನಿಮ್ಮ ಹತ್ರನೇ ಇದೆ ಎವ್ರಿಥಿಂಗ್ ಇಸ್ ಇನ್ ಯುವರ್ ಹ್ಯಾಂಡ್. ಅಂದ್ರೆ ಅಲಿಗೇಷನ್ ಮಾಡ್ತೀರೋ ನೀವು ಮಾತ್ರ ಮಾಧ್ಯಮದ ಮುಂದೆ ಬಂದು ಜನರಿಗೆ ದಾರಿ ತಗ್ಗಿಸುವಂತಹ ತಪ್ಪು ಮಾಹಿತಿಗಳನ್ನು ಜನಕ್ಕೆ ಕೊಡಬಹುದು. ನಿಜ ಏನು ಜನಕ್ಕೆ ಹೇಳ್ಬಾರ್ದು. ಎಸ್ ನಾರಾಯಣಪ್ಪ ಅವರೇ, ಒಂದೇ ಒಂದು ಪ್ರಶ್ನೆ. ಈಗ ಏನು ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಮೊದಲನೇ ಬಾರಿಗೆ ಕಣಕ್ಕಿಳಿತಿದ್ದಾರೆ ಲೋಕಸಭಾ ಅಭ್ಯರ್ಥಿಯಾಗಿ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಹಿನ್ನೆಲೆ ನೋಡೋಣ ನಾವು. ಯಾಕಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಹೊಸ ಲೋಕಸಭಾ ಚುನಾವಣೆಯ ಅನುಭವ ಇದು, ಅಥವಾ ಅವರ ಮನೇಲಿ ಇರುವಂತಹವರೆಲ್ಲರೂ ಕೂಡ ರಾಜಕೀಯ ನಾಯಕರು, ಎಷ್ಟೋ ಬಾರಿ ನಾಮಿನೇಷನ್ ಫೈಲ್ ಮಾಡಿರ್ತಾರೆ. ಸ್ವತಃ ಎಚ್ ಡಿ ದೇವೇಗೌಡರು ಲೋಕಸಭಾ ಸದಸ್ಯರಾಗಿ ಎಷ್ಟು ಬಾರಿ ಕಳೆದ ಸುದೀರ್ಘವಾದಂತಹ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಸಾರಿ ಏನು ಒಂದು ನಾಮಿನೇಷನ್ ಫೈಲ್ ಪ್ರಕ್ರಿಯೆ ಅಷ್ಟು ಚೆನ್ನಾಗಿ ಅಂಶದ ಕೊಡಿ ಫೀಲ್ಡ್ ಗೆ ಎಂಟ್ರಿ ಆಗ್ತಾ ಇದೆ ಅಂದ್ರೆ ಸರಿ. ಒಂದೇ ನಿಮಿಷ ನನ್ನ ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ ನಾರಾಯಣಪ್ಪ ಅವರೇ, ಒಂದೇ ನಿಮಿಷ. ಇಷ್ಟೆಲ್ಲಾ ಅನುಭವ ಇರುವಂತಹ ಮನೆಯ ವಂಶದ ಮತ್ತೊಬ್ಬ ಸದಸ್ಯ ಲೋಕಸಭೆಯನ್ನ ಕಂಟೆಸ್ಟ್ ಮಾಡ್ತಾನೆ ಅಂದ್ರೆ ಅಷ್ಟು ಕೇರ್ಫುಲ್ ಇಲ್ಲದೆ ಅಷ್ಟು ಈಸಿಯಾಗಿ ನಾಮಪತ್ರದ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡೋಕ್ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಕೂಡ ಅಲ್ಲಿ ಏನಾಗಿದೆ ಅಂದ್ರೆ ವ್ಯತ್ಯಾಸ ಏನಾಗಿರಬಹುದು ಅಂದ್ರೆ ಅವರೇ ಹೇಳಿರೋ ಪ್ರಕಾರ ಈಗ ನೋಡಿ, ಕುಮಾರಸ್ವಾಮಿ ಕೂಡ ಪಾರ್ಲಿಮೆಂಟ್ಗೆ ಕಂಟೆಸ್ಟ್ ಮಾಡಿ ನಾಮಿನೇಷನ್ ಫೈಲ್ ಮಾಡಿ ಪಾರ್ಲಿಮೆಂಟ್ಗೆ ಹೋಗಿ ಬಂದವರು. 20 ತಿಂಗಳು ಅವರು ಹಿಂದೆ ಇದರಲ್ಲಿ ರೆಸ್ಯೂಮ್ನಲ್ಲಿ ಆಡಳಿತ ನಡೆಸುವಾಗ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದಾರೆ ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ನಾವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸರ್, ನಮ್ಮ ಜೊತೆಗೆ ಆಡಳಿತ ನಡೆಸಿದ್ದಾರೆ ನರೇಂದ್ರ ಮೋದಿ ಈಗ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಜೊತೆಯಲ್ಲಿದ್ರೆ ಮೈತ್ರಿ ಸರ್ಕಾರ ನಾವು ನಡೆಸ್ತಾ ಇದ್ದೀವಿ. ಅವರ ಮಗ ಈಗ ಪಾರ್ಲಿಮೆಂಟ್ ನಿಂತಿದ್ದಾರೆ. ಒಂದು ಇದನ್ನ ಭರ್ತಿ ಮಾಡುವಾಗ ಅಫಿಡವಿಟ್ ಅನ್ನು ಈಗ ಹೊಸದಾಗಿ ಹೊಸ ಸಿಸ್ಟಮ್ ಅನ್ನು ತಂದಿದ್ದಾರೆ. ಈಗ ಅವರೇ ಹೇಳಿದ್ರು ಎಲೆಕ್ಷನ್ ಕಮಿಷನ್ ಅವರು, ಒಂದೇನು ಒಬ್ಬ ನಂಬರ್ ಇರ್ತದೆ, ನಂಬರ್ ಪಕ್ಕದಲ್ಲಿ ಇದು ಹೆಸರು ಇರ್ತದೆ, ಅದರ ಪಕ್ಕದಲ್ಲಿ ಚಿಹ್ನೆ ಇರ್ತದೆ, ಅದರ ಪಕ್ಕದಲ್ಲಿ ಫೋಟೋನು ಇರ್ತದೆ. ಈ ಸಾರಿ ಅದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅವರೇ ಹೇಳಿದ್ದಾರೆ. ಈಗ ಇಲ್ಲಿ ಇವರೆಲ್ಲ ಹೇಳತಕ್ಕಂಥದ್ದು ಏನು ಅಂದ್ರೆ ಅಲ್ಲಿನ ಒಂದು ಈ ಇಡೀ ಮಂಡ್ಯ ಇದನ್ನೇ ಒಂದು ರೀತಿಯ ಇದು ಬರ್ತದಲ್ಲ, ಅರ್ಥಕ್ವೇಕ್ ಬರುತ್ತಲ್ಲ, ಹಾಗೆ ಮಾಡಿಬಿಟ್ಟಿದ್ದಾರೆ. ಒಂದು ಸಣ್ಣ ಇದಕ್ಕೆ ಇದು ಅಗತ್ಯ ಇರಲಿಲ್ಲ, ಖಂಡಿತ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಏನು ಪಾಪ DC ಮೇಲೆ ಹೋಗೋದು. ಯಾರು ಹಿಂದೆ 20 ತಿಂಗಳು ಮಾಡಿದಾಗ ಅವ್ರು ಯಾವ ರೀತಿಯೂ ಅಡ್ಮಿನಿಸ್ಟ್ರೇಷನ್ ಮಿಸ್ಯೂಸ್ ಮಾಡ್ಕೊಳ್ಳದೆ ಆಗದೆ ಇರತಕ್ಕಂಥ ಇವಾಗ ಮಾಡ್ಕೊಳಕ್ ಹೋಗ್ತಾರ ಕುಮಾರಸ್ವಾಮಿ. ಅದ್ರ ಅಗತ್ಯ ಅವ್ರಿಗೆ ಏನಾದ್ರು ಇದೆಯಾ? ಒಂದು. ಎರಡನೇದು, ಒಬ್ಬ ಮಂತ್ರಿಯಾಗಿ ಬೇಕಾದ್ರೆ 6 ಸಾರಿ 5 ಸಾರಿ MLA ಕಂಟೆಸ್ಟ್ ಮಾಡಿದ್ರೆ ರೇವಣ್ಣ ಅವ್ರು ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ತಾರ? ಎಲ್ಲಕ್ಕಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಇಲ್ಲಿ ಅಲ್ಲ ಪ್ರೆಷರ್ ಆಗ್ಲಿ. ಈಗ ನಾಮಪತ್ರ ಫಿಲ್ ಮಾಡೋದಕ್ಕೆ ಹೊಸ ಅನುಭವ ಏನಲ್ವಲ್ಲ, ಏನಲ್ಲ. ತಂದೆ ಇದ್ದಾರೆ, ತಾತ ಇದ್ದಾರೆ, ತಾಯಿ ಇದ್ದಾರೆ, ಎಲ್ಲರ ಗೈಡೆನ್ಸ್ ಇಲ್ಲದೆ ಅವರಷ್ಟೇ ಆ ಪ್ರೊಸೆಸ್ ಸಂಬಂಧಪಟ್ಟಂತ ಎಕ್ಸ್ಪರ್ಟೈಸ್ ಇರೋರು ಒಬ್ರು ಇರ್ತಾರೆ. ಹೌದು, ಅವರು ಏನಂದ್ರೆ ಇಂಥವ್ ನೂರಾರು ಇನ್ನೊಂದೇನ್ ಕುತೂಹಲ ಗೊತ್ತಾ ಸರ್ ಇಲ್ಲಿ, ಯಾಕೆ ಮಂಡ್ಯ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆದ ನಂತರ ನಾಮಪತ್ರ ಸಲ್ಲಿಸಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರದಲ್ಲೇ ಲೋಪದೋಷ ಇದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಓಕೆ, ಬಟ್ ಇನ್ನೊಂದು ಕಡೆ ಮತ್ತೊಬ್ಬ ಮೊಮ್ಮಗ ದೇವೇಗೌಡರು ಮತ್ತೊಬ್ಬ ಮೊಮ್ಮಗ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಇಬ್ರು ಕೂಡ ಒಂದೇ ಮನೆಯ ಮೊಮ್ಮಕ್ಕಳು, ಸೊ ಅವ್ರಿಗಿಲ್ದೇ ಲೋಪದೋಷ ಅವರ ನಾಮಪತ್ರದಲ್ಲಿ ಆಗದೆ ಇರುವಂತಹ ಗದ್ದಲ ಮಂಡ್ಯ ರಣರಂಗದಲ್ಲಿ ಹಾಗಿದ್ರೆ ಯಾಕೆ ಅಂದ್ರೆ ಟೆಕ್ನಿಕಲ್ ಡಿಫೆಕ್ಟ್ ಇದೆ ಅಲ್ಲಿ. ಟೆಕ್ನಿಕಲ್ ಡಿಫೆಕ್ಟ್ ಏನ್ ಕಾರಣ ಅದಕ್ಕೆ? ಮಾಹಿತಿಗಳನ್ನ ನಿಮ್ಮ ನಾಮಿನೇಷನ್ ಪೇಪರ್ ನಲ್ಲಿ ಕೊಡಬೇಕಾದಂತಹ ಸಂಪೂರ್ಣವಾದ ಮಾಹಿತಿಗಳನ್ನ ಅದರ ಜೊತೆಯಲ್ಲಿ ನೀವೇನು ಪ್ರಮಾಣ ಸ್ವೀಕಾರ ಮಾಡಿ ಪ್ರಮಾಣ ಪತ್ರ ಕೊಡ್ತಿರಲ್ಲ, ಆ ಎರಡೂ ಪತ್ರಗಳಲ್ಲಿ ಟೆಕ್ನಿಕಲ್ ಡಿಫೆಕ್ಟ್ ಇದೆ. ನೀವು ಸಂಪೂರ್ಣವಾದ ಮಾಹಿತಿಯನ್ನ ಅದನ್ನೇ ಆ ಕೊರತೆಗೆ ಬರ್ತಾ ಇದ್ದೀನಿ ನಾನು. ನಿಮ್ಮ ಸಂಪೂರ್ಣವಾದ ಸಂಸಾರದ ಮಾಹಿತಿಯನ್ನ ಹಿಂದೂ ಅವಿಭಕ್ತ ಕುಟುಂಬ ಏನಿದೆಯಲ್ಲ, ಹಿಂದೂ ಅವಿಭಕ್ತ ಕುಟುಂಬದ ಆಸ್ತಿಗಳನ್ನ 26ನೇ ಕಲಂ ಅನ್ಕೋತೀನಿ, ಐ ಮೇ ಬಿ ಮೂವೇಬಲ್ ಅಂಡ್ ಇಮ್ಮೂವೇಬಲ್, ಅದರ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಕೊಟ್ಟಿಲ್ಲ.
ಕುಟುಂಬ ಅಲ್ವಲ್ಲ ಅವ್ರದ್ದು, ವಿಭಕ್ತ ಕುಟುಂಬ ಅವರು. ಅವ್ರದ್ದು ಅವಿಭಕ್ತ ಕುಟುಂಬ ಅಲ್ಲ, ಅವೆಲ್ಲ ಬೇರೆ ಬೇರೆ ಇದ್ದಾರೆ. ಜಾಯಿಂಟ್ ಅಲ್ಲ. ಅಲ್ಲ ಅಲ್ದೇ ಇದ್ರೆ ಕರೆಕ್ಟ್ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅವಿಭಕ್ತ ಕುಟುಂಬ ಅಲ್ದಲೇ ಇದ್ರೆ ನೀವೇನ್ ಮಾಡ್ಬೇಕು, ನಂದು ಅವಿಭಕ್ತ ಕುಟುಂಬ ಅಲ್ಲ ಅಂತ ಬರೀಬೇಕು. ಹಾಗಿದ್ರೆ ಅವಿಭಕ್ತ ಕುಟುಂಬ ಅಂತ ಬರೀಬೇಕು. ಅವಿಭಕ್ತ ಕುಟುಂಬ ಆಗಿದ್ರೆ ಅವಿಭಕ್ತ ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರಿ, ABCD, ಅಪ್ಪ ಅಮ್ಮ ತಾಯಿ ಇನ್ಯಾರ್ಯಾರ್ಯಾರೋ ಇದ್ದಾರೆ, ಅವರಿಗೆ ತಾಯಿ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ, ತಂದೆ ಹೆಸರಲ್ಲಿ ಎಷ್ಟು ಇದೆ, ಬ್ಯಾಂಕ್ ಇದೆ, ಬ್ಯಾಂಕ್ ಅಕೌಂಟ್ ಎಷ್ಟಿದೆ, ಅಕೌಂಟ್ ನಲ್ಲಿ ಎಷ್ಟು ದುಡ್ಡಿದೆ, ಶೇರ್ಸ್ ಇದೆ, FD ಎಷ್ಟಿದೆ, ಪೋಸ್ಟ್ ಆಫೀಸ್ ನಲ್ಲಿ ಎಷ್ಟಿದೆ, ಈ ತರದೆಲ್ಲ ಮಾಹಿತಿಗಳನ್ನ ಅವಿಭಕ್ತ ಕುಟುಂಬ ಆದ್ರೆ ಏನು ಜಾಯಿಂಟ್ ಫ್ಯಾಮಿಲಿ ಆದ್ರೆ, ಜಾಯಿಂಟ್ ಫ್ಯಾಮಿಲಿ ಅಲ್ದಲ್ಲ ಇದ್ರೆ ಅದನ್ನ ನಾನು ಜಾಯಿಂಟ್ ಒಟ್ಟು ಕುಟುಂಬದ ವ್ಯಕ್ತಿ ಅಲ್ಲ ಅಂತೇಳಿ ಬರಿಬೇಕು. ಈ ಎರಡನ್ನು ಬರ್ದಿಲ್ಲ ಅಲ್ಲಿ. ಅವಿಭಕ್ತ ಕುಟುಂಬದ ಹೌದಾ ಅಲ್ವಾ ಬರ್ದಿಲ್ಲ. ಯಾರು ಹೇಳ್ಬೇಕು? DC ತಾನೇ ಇಮ್ಯಾಜಿನ್ ಮಾಡ್ಕೊಳ್ಬೇಕಾ? ಯಾರು ಕೊಡ್ಬೇಕು ಸಂಪೂರ್ಣವಾದ ಮಾಹಿತಿಯನ್ನ? ನಾನು ಕ್ಯಾಂಡಿಡೇಟ್ ಆದ್ರೆ ನಾನೇ ಮಾಹಿತಿಯನ್ನ ಕೊಡ್ಬೇಕೆ ಹೊರತು ನನ್ನ ಪಕ್ಕದ ಮನೆಯವರೆಲ್ಲ ಮಾಹಿತಿ ಕೊಡ್ಬೇಕಾಗಿತ್ತು, ಅವರೇ ಮಾಹಿತಿ ಕೊಡ್ಬೇಕಾಗಿತ್ತು. ಆ ಮಾಹಿತಿ ಅದೇ ನೀವೇಂದ್ರಲ್ಲ ಈಗ ಹಾಸನದಲ್ಲಿ ಯಾಕಾಗಿಲ್ಲ ಅನ್ನುವಂತ ಒಂದು ಪ್ರಶ್ನೆನ ನೀವು ಕೇಳಿದ್ರಿ. ಖಂಡಿತವಾಗಿ ಆ ಟೆಕ್ನಿಕಲ್ ಡಿಫೆಕ್ಟ್ ಅಲ್ಲಿ ಇದ್ದಿದ್ರೆ ಅಲ್ಲೂ ಬರ್ತಾ ಇತ್ತು. ಈಗ ಅದೇ ಆ ಟೆಕ್ನಿಕಲ್ ಡಿಫೆಕ್ಟ್ ಇಲ್ಲ ಅಲ್ಲಿ. ಈಗ ನನಗೆ ನಿಖಿಲ್ ಕುಮಾರಸ್ವಾಮಿ ಅದನ್ನ ಅವರೇ ಹೇಳ್ಬೇಕು ಮೇಡಮ್. ಮಾಹಿತಿ ಕೊಡದೇ ಇರ್ಲಿಕ್ಕೆ ಕಾರಣ ಏನು, ಆ ರೀತಿಯ ಸಮಸ್ಯೆ ಏನು ಬಂತು ಅನ್ನುವಂಥದ್ದನ್ನ ಅವರು ಹೇಳ್ಬೇಕು. ನಾವು ಹೆಂಗ್ ಹೇಳ್ಲಿಕ್ಕೆ ಆಗುತ್ತೆ? ಮೈಂಡ್ ಅವ್ರು ಹೇಳಿದ್ರು ಕ್ಯಾಂಡಿಡೇಟೇ ಕೊಡಬೇಕು. ಕ್ಯಾಂಡಿಡೇಟ್ ನಾನು ಇನ್ನೊಂದು ಅವಕಾಶ ಇದೆ, ಕ್ಯಾಂಡಿಡೇಟ್ ಜೊತೆ ಇರ್ತಕ್ಕಂಥ ಪ್ರಪೋಸರ್ ಅಂತ ಇರ್ತಾರಲ್ಲ, ಎಲೆಕ್ಷನ್ ಏಜೆಂಟ್, ಅವರು ಕೂಡ ನಾಮಿನೇಷನ್ ಫೈಲ್ ಮಾಡುವಾಗ ಆ ಪ್ರೊಸೆಸ್ ನಲ್ಲಿ ಇನ್ವಾಲ್ವ್ ಆಗ್ಬೋದು. ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್. ಸೈನ್ ಮಾಡೋನೊಬ್ಬನೇ ಕ್ಯಾಂಡಿಡೇಟ್. ಬಟ್ ಇನ್ನೊಂದು ನಾನು ಕೇಳ್ತಾ ಇದ್ದೀನಿ ಮೇಡಮ್, ನಾನು ಒಂದೇ ಇಲ್ಲಿವರೆಗೆ ಜಿಲ್ಲಾಧಿಕಾರಿಗಳು ಮಂಜುಶ್ರೀ ಅವರು ಅವ್ರದ್ದು ಒಂದೇ ನಾಮಿನೇಷನ್ ಪೇಪರ್ ಅನ್ನ ಫೈಲ್ ಮಾಡಿದ್ದನ್ನ ತಗೊಂಡ್ಬಿಟ್ಟು ಫೈನಲೈಸ್ ಮಾಡಿದ್ರು, ಸ್ಕ್ರೂಟ್ನಿ ಮಾಡಿ, ಅಥವಾ ಎಲ್ಲಾ ಕ್ಯಾಂಡಿಡೇಟ್ಸ್, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್, BSP ಕ್ಯಾಂಡಿಡೇಟ್ ಎಲ್ಲಾರ್ದು ತಗೊಂಡು ಸ್ಕ್ರೂಟ್ನಿ ಮಾಡಿ ಫೈನಲ್ ಮಾಡಿದ್ರು? ಎಲ್ಲರೂ ತಗೊಂಡು ಫೈನಲ್ ಮಾಡಿದ್ದಾರೆ. ಹಿಂದಿನ ಇಲೆಕ್ಷನ್ಗಳಲ್ಲಿ ಕೂಡ ಅವರು ಇದೇ ತರ ಮಾಡಿದ್ದಾರೆ. ಇವ್ರದ್ದು ವಾದ ಏನು ಅಂತಂದ್ರೆ, ಅಲ್ಲಿ ರಾಂಗ್ ಇದ್ರೂ ಕೂಡ DC ಅವರು ಅಪ್ರೂವಲ್ ಕೊಡ್ತಾ ಇದ್ದಾರೆ, ಸ್ಕ್ರೂಟನೈಸ್ ಮಾಡಿ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಒಬ್ಬರು DC ಅವರು ತನ್ನ ಮುಂದಿನ ಭವಿಷ್ಯ, ದೊಡ್ಡ ಭವಿಷ್ಯ, ತುಂಬಾ ವಂಡರ್ಫುಲ್ ಭವಿಷ್ಯ ಇದೆ ಅವರು IAS ಆಫೀಸರ್ ಆಗಿ, ಒಂದು ಸಣ್ಣ ಇನ್ಫಾರ್ಮೇಶನ್ ಫರ್ನಿಸ್ ಆಗದೆ ಇದ್ದಾಗ ಇದು ಇನ್ನು ಕಂಪ್ಲೀಟ್ ಇದೆ, ಇದು ಕಂಪ್ಲೀಟ್ ಮಾಡಿಕೊಡಿ ಅಂತ ಕೇಳ್ತಿರ್ಲಿಲ್ವಾ ಅವರು? ತೀರಾ ಅಷ್ಟೊಂದು ಏನು ಗೊತ್ತಿರಲಾರ್ದಂತ ಆಫೀಸರ್ ಅವರು. ನಾನು ಇದನ್ನ ನಂಬೋದಿಲ್ಲ ಮೇಡಮ್. Clearly, I would like to come to a conclusion. This has been a false allegation against the DC, against Nikhil Kumaraswamy. That is not the procedure. While receiving the nomination paper, the defects will not be considered. Technical defect ideyalla, adanna ಡ್ಯೂರಿಂಗ್ ದ ಸ್ಕ್ರೂಟಿನಿ ಆಫ್ ದಿ ನಾಮಿನೇಷನ್ ಪೇಪರ್ಸ್ ನಿಮ್ಮದು ಇಂಥ ಡಿಫೆಕ್ಟ್ ಇದೆ ಅಂತ ಕೇಳ್ತಾರೆ. ನೀವೊಂದು ಒಳ್ಳೆ ಪಾಯಿಂಟ್ ಅನ್ನ ರೈಸ್ ಮಾಡಿದ್ರಿ. ಯಾರಾದ್ರೂ ಸ್ಕ್ರೂಟಿನಿ ನಡೆಸುವಾಗ ಬರುವಂತಹ ಅಬ್ಜೆಕ್ಷನ್ಗಳನ್ನೂ ಕೂಡ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ತಾರೆ. ನಾನು ಮರ್ತಿದ್ದೆ, ನನ್ನ ಸ್ನೇಹಿತರು ಜ್ಞಾಪಿಸಿದ್ರು. ಈ ಗೌಡ ಇದಾರಲ್ಲ, ಎಂತ ಗೌಡ, ಮದನ್ ಗೌಡ, ಅವರು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಿದ್ದನ್ನ ಖಂಡಿತವಾಗಿಯೂ DC ಆಫೀಸ್ ನಲ್ಲಿ ನೋಟಿಸ್ ಬೋರ್ಡ್ ಗೆ ಹಾಕಬೇಕಾಗಿತ್ತು. ನೀವು ಸ್ಟೇಟ್ಮೆಂಟ್ ಅನ್ನು ಮ್ಯಾನೇಜ್ ಮಾಡಿದ್ದೀರಾ? Nominations filed by the candidates are to be displayed on the DC notice. ಇನ್ನೊಂದು ಆರೋಪ ಏನಿದೆ ಸುಮಲತಾ ಅಂಬರೀಶ್ ಅವರದು, ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಕ್ರಮ ಸಂಖ್ಯೆ ವಿಚಾರದಲ್ಲೂ ಕೂಡ ಅಧಿಕಾರ ದುರ್ಬಳಕೆ ಆಗಿದೆ. ಏನ್ ಹೇಳ್ತೀವಿ ಒಬ್ಬ ವಕೀಲರಾಗಿ? ಒಂದು ಆಲ್ಫಾಬೆಟಿಕಲ್ ಪ್ರಕಾರ ಸುಮಲತಾ ಅಂಬರೀಶ್ ಅವರಿಗೆ ಮೊದಲನೇ ಸ್ಥಾನ ಸಿಗಬೇಕಿತ್ತು, ಆದ್ರೆ ನಿಖಿಲ್ ಕುಮಾರಸ್ವಾಮಿ ಮೊದಲನೇ ಸ್ಥಾನ ಪಡೆದುಕೊಂಡಿದ್ದಾರೆ, ಇದರಲ್ಲಿ ಅಧಿಕಾರದ ದುರ್ಬಳಕೆ ಅಂತಾರೆ. ಏನ್ ಹೇಳ್ತೀರಿ? ಇಲ್ಲ, ಅದೇನಾಗಿದೆ ಅಂದ್ರೆ ಅವರೇ ಕ್ಲಿಯರ್ ಮಾಡಿದ್ದಾರೆ ಅದನ್ನ. ನ್ಯಾಷನಲ್ ಪಾರ್ಟಿ ಏನಿದೆ, ಆ ನ್ಯಾಷನಲ್ ಪಾರ್ಟಿಯ ನಂಬರು ಮೊದಲು ಬರ್ತದೆ. ಬಟ್ JDS ನ್ಯಾಷನಲ್ ಪಾರ್ಟಿನ ಕಾಂಗ್ರೆಸ್ ಜೊತೆ ಹೌದು ನ್ಯಾಷನಲ್ ಪಾರ್ಟಿ ಈಗ ಆಸ್ ಇಟ್ ಈಸ್ ಈಗ ಕಾಂಗ್ರೆಸ್ ಜೊತೆ ಅಲೈನ್ಸ್ ಆಗಿರೋದು, ಅಲೈನ್ಸ್ ಆಗಿದೆ. ಬಟ್ ಅವರು ಈಗ ಇಲ್ಲಿಯ ಪ್ರೆಸಿಡೆಂಟ್ ವಿಶ್ವನಾಥ್, ಸ್ಟೇಟ್ ಪ್ರೆಸಿಡೆಂಟ್ ವಿಶ್ವನಾಥ್, ರಾಷ್ಟ್ರ ಪ್ರೆಸಿಡೆಂಟ್ ದೇವೇಗೌಡರು ರಾಷ್ಟ್ರದ JDS ಅಧ್ಯಕ್ಷರು ಅಂದಮೇಲೆ ಇದು ರಾಷ್ಟ್ರೀಯ ಪಕ್ಷ.
ದೇವೇಗೌಡರು ಆಮೇಲೆ ಇನ್ನೂ ಒಂದು ವಿಚಾರನ ಅಲ್ಲಿ ಕಳೆದ ಬಾರಿ ಯಾವ ಪಕ್ಷ ಲೀಡಿಂಗ್ ಅಲ್ಲಿ ಇರುತ್ತೆ ಅಥವಾ ಯಾವ ಆ ಪಕ್ಷದ ಅಭ್ಯರ್ಥಿ ಹೆಚ್ಚು ಮತಗಳನ್ನ ಗಳಿಸಿದ್ರೆ ಅದು ಕೂಡ ಕಾರಣ ಆಗುತ್ತೆ ಅಂತಾರೆ. ಹೌದಾ? ಹಾಗಾದ್ರೆ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಯಾವ ಪಕ್ಷ ಹೆಚ್ಚಿನ ಮತಗಳನ್ನ ಗಳಿಸಿರ್ತಾರೆ ಆ ಪಕ್ಷದ ರಾಷ್ಟ್ರ ಮಟ್ಟದಲ್ಲಿ ಮಾತ್ರ, ರಾಷ್ಟ್ರ ಲೋಕಸಭಾ ಕ್ಷೇತ್ರದ ಮಟ್ಟಿಗೆ ನಾನು ಕ್ಲಾರಿಫೈ ಮಾಡ್ತೇನೆ. ಈಗ ಇಲ್ಲಿ 4 ರಾಷ್ಟ್ರ ಮಟ್ಟದ ಪಕ್ಷಗಳಿರ್ತವೆ. 4 ರಾಷ್ಟ್ರ ಮಟ್ಟದ ಪಕ್ಷಗಳಲ್ಲಿ ಮೊದಲನೇ ಯಾವುದೇ ಅಂದ್ರೆ ಒಂದೇ ಒಂದು ಪಕ್ಷದ ಅಭ್ಯರ್ಥಿ ಏನೋ ಕಂಟೆಸ್ಟ್ ಮಾಡಿದ್ರೆ ಇನ್ನು 3 ಪಕ್ಷದ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿರಲ್ಲ, ಒಂದು ಪಕ್ಷದ ಅಭ್ಯರ್ಥಿ ಮಾತ್ರ ಕಂಟೆಸ್ಟ್ ಮಾಡಿರ್ತಾನೆ. ಈಗೇನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದೆಯಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಬೇರೆ ಸಂದರ್ಭಗಳಲ್ಲಿ 4 ಪಕ್ಷದ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದಾಗ ಆಲ್ಫಾಬೆಟಿಕ್ಕಾಗಿ ಆ ನೇಮಗಳನ್ನ ಪತ್ರಗಳನ್ನು ನಂಬರ್ 1, 2, 3 ಆಲ್ಫಾಬೆಟಿಕ್ ಆಗಿ ಕೊಡಬೇಕು. ಆಲ್ಫಾಬೆಟಿಕ್ ಆಗಿ ಕೊಡುವಾಗ್ಲೂ 2 ಅಂಶಗಳನ್ನ ತಗೋಬಹುದು. ಒಂದು ಇಂಗ್ಲಿಷ್ ಆಲ್ಫಾಬೆಟಿಕ್ಸ್ ಅನ್ನು ತಗೋಬಹುದು, ಕನ್ನಡದ ಆಲ್ಫಾಬೆಟಿಕ್ಸ್ ಅನ್ನು ತಗೋಬಹುದು. ಇಟ್ ಈಸ್ ದಿ ಚಾಯ್ಸ್ ಆಫ್ ದಿ ರಿಟರ್ನಿಂಗ್ ಆಫೀಸರ್. ಇದರಲ್ಲಿ ಆಡ್ ಮಾಡ್ತೀನಿ ಇಫ್ ಯು ಡೋಂಟ್ ಮೈಂಡ್. ಇಲ್ಲಿ ರಾಷ್ಟ್ರ ಪಕ್ಷದ್ದು ಒಂದೇ ಒಂದು ಅಭ್ಯರ್ಥಿ ಇರೋದ್ರಿಂದ ಬಿಎಸ್ಪಿ ಅಲ್ಲಿ ಈಗ ನಂಜುಂಡಸ್ವಾಮಿ ಅವರು ಹೇಳ್ತಾರೆ, ಅವರು ಕೂಡ ಜಿಲ್ಲಾಧಿಕಾರಿ ಅವರ ವಿರುದ್ಧ ಆರೋಪ ಮಾಡಿ ನಿನ್ನೆ ದೂರು ಕೊಡ್ತಾರೆ. ನ್ಯಾಷನಲ್ ಪಾರ್ಟಿ ಇದೆ, ನನ್ನ ಹೆಸರು ಜೆಡಿಎಸ್ ಬಂದಿರೋದ್ರಿಂದ ಅದನ್ನ ಕನ್ಸಿಡರ್ ಮಾಡ್ತಾರೆ. ಮತ್ತೆ 2 ತರ ಕನ್ಸಿಡರ್ ಮಾಡ್ತಾರೆ ಇದನ್ನ. ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಹೆಚ್ಚು ಮತಗಳಿದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕನ್ಸಿಡರ್ ಆಗುತ್ತೆ. ಈಗ ಇವ್ರು ಹೇಳಿದ್ರು ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಇದೆ ಅಲ್ಲ, ಅಲ್ಲಿ ಬೇರೆ ಭಾಷೆಗಳು ಆಡಳಿತ ಭಾಷೆ ಅಲ್ಲ, ಬರೀ ಇಂಗ್ಲಿಷ್ ಅಷ್ಟೇ ಇದೆ. ಅಲ್ಲಿ ನಮ್ಮಲ್ಲಿ ಕನ್ನಡ ಆಡಳಿತ ಭಾಷೆ ಇದೆ. ನಮ್ಮಲ್ಲಿ ಜಾಸ್ತಿ ಟೈಮ್ ಏನ್ ಮಾಡ್ತಾರೆ, ಕನ್ನಡವನ್ನ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ. ಸಪೋಸ್ ರಿಟರ್ನಿಂಗ್ ಆಫೀಸರ್ DC ತನಗೆ ಚಾಯ್ಸೇಬಲ್ ಬಂದಾಗ ಹೆಚ್ಚು ಕನ್ನಡವನ್ನ ತಗೊಳ್ಳೋದಕ್ಕೆ ಅವ್ರಿಗೆ ಹೆಚ್ಚು ಪ್ರಿಫರೆನ್ಸ್ ಪ್ರಯಾರಿಟಿ ಇರುತ್ತೆ. ಇವ್ರು ಹೇಳಿದಂಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ಇನ್ನೊಂದ್ಸಾರಿ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮ JDS ಪಕ್ಷ ಕಂಪೇರಿಟಿವ್ಲಿ BSP ಕಂಪೇರ್ ಮಾಡಿದ್ರೆ ಹೆಚ್ಚು ಮತಗಳನ್ನ ಪಡೆದಿದೆ, ವ್ಯಾಲಿಡ್ ವೋಟ್ಸ್ ಅಂತ ಕರಿತೀವಿ. ಹೆಚ್ಚು ಸೀಟ್ಸ್ ಗಳನ್ನ ಹಂಚಿಕೊಂಡಿದೆ. ಪರ್ಸೆಂಟೇಜ್ 6% ಅಂತ ಮಿನಿಮಮ್ ಅದನ್ನು ಕೂಡ ನಾವು ಸಾಧಿಸಿದ್ವಿ. ಮಿನಿಮಮ್ 2 ಲೋಕಸಭಾ ಕ್ಯಾಂಡಿಡೇಟ್ಸ್ ಇರಬೇಕು, ಅದನ್ನು ಕೂಡ ನಾವು ಸಾಧಿಸಿದ್ವಿ. BSP ಈಸ್ ನಾಟ್ ಎಕ್ಸಿಸ್ಟೆನ್ಸ್ ಇನ್ ಕರ್ನಾಟಕ. ಅದು ಸ್ಟ್ರಾಂಗ್ ಪಾರ್ಟಿ ಇದೆ. ಅದೇ ಈಗ ಇಲ್ಲಿ ಅದೇ ನಂಬರ್ ಹಾಕಿರೋದು ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಅವ್ರದ್ದು 20ನೇ ನಂಬರ್ಗೆ ಹೋಗ್ಬಿಟ್ಟಿದೆ ಅಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ನಲ್ಲಿ ಹೋಗ್ಬಿಟ್ಟಿದೆ. ಅಲ್ಲಿ ಒಂದಾಗಿದೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಮಾತಾಡದಲ್ಲೇ ಇರಬಹುದು. ಈ ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿಗೆ ಚುನಾವಣೆಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ಆದ್ರೆ ಸುಮಲತಾ ಅನ್ನುವಂಥವ್ರನ್ನ ಇನ್ನೊಂದು 3-4 ಜನ ನಾಮಿನೇಷನ್ ಮಾಡಿಸುವಂತದ್ದು ಇದನ್ನ ಅವರೇ ಮಾಡಿಸಿದ್ರು. ಆದ್ರೆ ಇಲ್ಲಿ ಕೇಳಿ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಏನು ಕಂಟೆಸ್ಟ್ ಮಾಡ್ತಾರೆ, CM ಕುಮಾರಸ್ವಾಮಿ. ಸೊ ಆ ಟೈಮ್ ನಲ್ಲೂ ಕೂಡ 3 ಜನ ಕುಮಾರಸ್ವಾಮಿಗಳು ಇರ್ತಾರೆ. ಹೇಳೋದಕ್ಕಿಂತ ಕುತಂತ್ರ ಅಂತ ಹೇಳೋದಕ್ಕಿಂತ ಕುತಂತ್ರ ಅಂತ ಹೇಳಿ ಬೆಂಬಲಿತ ಅದನ್ನೇ ಹೇಳ್ತಾ ಇದ್ದಾರಲ್ಲ, ರಾಜಕೀಯ ತಂತ್ರಗಾರಿಕೆ ಅಂತ ಹೇಳಿದ್ರೆ ಸರಿ ಹೋಗ್ಬೋದು. ಎಲೆಕ್ಷನ್ ನಿಂತಾಗ ಇನ್ನೊಬ್ರು ದೇವೇಗೌಡರು ಕಂಟೆಸ್ಟ್ ಮಾಡಿದ ಎಕ್ಸಾಂಪಲ್ ಇದೆ, ಲೈವ್ ಎಕ್ಸಾಂಪಲ್. ನಮ್ಮ ಜನ ಇದಾರಲ್ಲ, ಖಂಡಿತವಾಗಿಯೂ ಆ ಮಟ್ಟಕ್ಕೆ ಜ್ಞಾನ 30 ವರ್ಷಗಳಿಂದ ಆ ಮಟ್ಟಕ್ಕೆ ಆದ್ರೆ ಈಗ ಪ್ರಬುದ್ಧರಾಗಿದ್ದಾರೆ ಪ್ರಜೆಗಳು. ಈ ಒಂದು ವಿಚಾರದಲ್ಲಿ ಒಂದೇ ಹೆಸರಿನವ್ರನ್ನ ತುಂಬಾ ಜನ ಸೇರಿಸ್ಬಿಟ್ಟು ಏನಾದ್ರು ಮಾಡ್ತಾರೆ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಅವರೇ ತೀರ್ಮಾನ ತಗೊಂಡು ಈ ವರ್ಷದಿಂದ ಕ್ಯಾಂಡಿಡೇಟ್ ಪಕ್ಕದಲ್ಲಿ ಅವರ ಫೋಟೋ ಕೂಡ ಹಾಕೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಅದರಿಂದ ಗೊಂದಲ ಆಗೋ ಚಾನ್ಸಸ್. ಇನ್ನೊಂದು ಮೇಡಮ್, ರಿಸರ್ವ್ಡ್ ಮತ್ತು ಅನ್ರಿಸರ್ವ್ಡ್ ಸಿಂಬಲ್ಸ್ ಬರ್ತಾವ ಪಾರ್ಟಿಗಳಿಗೆ. ಈ JDS ಮತ್ತು ಕಾಂಗ್ರೆಸ್ ಬಿಜೆಪಿ ಅನ್ರಿಸರ್ವ್ಡ್ ಸಿಂಬಲ್ಸ್ ಅಂದ್ರೆ ಇಂಡಿಪೆಂಡೆಂಟ್, ಫಸ್ಟ್ ರಿಸರ್ವ್ಡ್ ಸಿಂಬಲ್ಸ್ ಕೊಡಬೇಕು. ಹಿಂಗಾಗಿದೆ ಅದು. ಅದನ್ನು ಕೂಡ ಅದರಲ್ಲಿನೂ ಕೂಡ ಮೊಸರು ಕಲ್ಲು ಹುಡುಕುವಂತ ಅವಶ್ಯಕತೆ ಇಲ್ಲ. ನಂಬರ್ ಬಗ್ಗೆ ಸಿಂಬಲ್ ಬಗ್ಗೆ ಕೇಳಿಲ್ಲ ಅವರು. ಅವ್ರು ಬರ್ಕೊಟ್ಟಿದ್ 3 ಸಿಂಬಲ್ ಬರ್ಕೊಟ್ಟಿದ್ರು. ಒಂದು ಮಾಹಿತಿ ಕೊರತೆನಾ ಅವರ ಒಂದು ಹೇಳಿಕೆಯಲ್ಲಿ ನೋಡ್ತಾ ಇದ್ರೆ?
ಅದು I am not the competent person to speak about ಇಲ್ಲಿ ಕೇಳಿ, ಸುಮಲತಾ ಮಾಹಿತಿ ಕೊಡ್ತಾ ಅವರು ಅವರಿಗೆ ಮಾಹಿತಿ ಹೇಳಲಿಕ್ಕೆ ಆಗಲ್ಲ. ಬಟ್ ಅವ್ರು ಮಾಡ್ತಿರೋದು ರಾಜಕೀಯ ತಂತ್ರ ಅಲ್ವಾ? ಯಾಕೆಂದ್ರೆ ಈ ಒಂದು ವಿಚಾರನ ಮುಂದುವರಿಕೊಂಡು ರಾಜಕೀಯ ಅವರು ಮಾಡ್ತಿದಾರಲ್ವಾ? ಸುಮಲತಾ ಅವರು ನನ್ನ ದೃಷ್ಟಿನಲ್ಲಿ ಹೊಸದಾಗಿ ಬಂದಿರತಕ್ಕಂತ ರಾಜಕೀಯಕ್ಕೆ ಬಂದಿರತಕ್ಕಂತ ಕ್ಯಾಂಡಿಡೇಟ್ ಏನಲ್ಲ. ಯಾಕಂದ್ರೆ ಅಂಬರೀಶ್ ಅವರು ಕೇಂದ್ರದಲ್ಲೂ ಮಂತ್ರಿ ಆಗಿದ್ದವರು, ಪಾರ್ಲಿಮೆಂಟ್ ಇಲ್ಲಿ ಮಂತ್ರಿ ಆಗಿದ್ದವರು, ಅವರ ಮನೆಯಲ್ಲಿ ಈ ರಾಜಕೀಯದ ಮಾತುಗಳು ವಾತಾವರಣ ಏನು ಹೊಸದಲ್ಲ, ಏನು ಹೊಸದಲ್ಲ. ಜೊತೆಗೆ ಇನ್ನೊಂದು ಕೂಡ ಹುಟ್ಟಿನಿಂದ ಕೂಡ ಅಂದ್ರೆ ಅವರ ತಂದೆ ಕೂಡ ಚಿತ್ತೂರು MP ಆಗಿದ್ರು. ಅಲ್ಲಿ ಹೊಸದಲ್ಲ, ಅಲ್ಲಿ ಹೊಸದಲ್ಲ. ಅದರಿಂದ ಅವ್ರದ್ದು ರಾಜಕೀಯ ಫ್ಯಾಮಿಲಿನೇ. ಸುಮಲತಾ ಅವರು ಕೂಡ ರಾಜಕೀಯವಾಗಿ ಪ್ರಬುದ್ಧರಾಗಿದ್ದಾರೆ. ಅದರಿಂದ ಅವ್ರಿಗೇನು ಎಲ್ಲ ಟೇಕ್ ಆಫ್ ಮಾಡೋ ರೀತಿ ಮಾಡಿದ್ದಾರೆ ಅಂತ ನಮ್ದೊಂದು ಒಪಿನಿಯನ್ ಮೇಡಮ್. ಅವ್ರ ಗೈಡೆನ್ಸ್ ಆಗಿರೋದು ಮಿಸ್ಗೈಡ್ ಆಗಿರುತ್ತೆ. ಯಾರೋ ಸಪೋರ್ಟರ್ಸ್ ಯಾರೋ ಮಾಡಿದ್ದಾರೆ, ಆಮೇಲೆ ತೀರಾ ಅವ್ರೇನ್ ಜ್ಞಾನ ಇರ್ಲಾರ್ದಂತ ಮಿಸ್ಗೈಡ್ ಆಗದೆ ಆರೋಪ ಮಾಡ್ಬೇಕು ಅನ್ನೋ ಒಂದು ಇದನ್ನ ಈ ಒಂದು ಸಿಚುವೇಶನ್ ಅಥವಾ ವಿಚಾರನ ಎನ್ಕ್ಯಾಶ್ ಮಾಡ್ಕೊಂಡಿದ್ರು ಇರ್ಬೋದು. ನನ್ಗನ್ಸೋದು ನಮ್ ಚರ್ಚೆ ನಂಬರ್ ಮೇಲೆ ಹಾಕ್ದಲೇನೆ ಬೇರೆ ಇಶ್ಯೂ ಮೇಲೆ ಆದ್ರೆ ಒಳ್ಳೇದು. ಯಾಕಂದ್ರೆ ನಂಬರ್ ಇದೆಯಲ್ಲ ಏನಂತ ದೊಡ್ಡ ಇಶ್ಯೂ ಅಲ್ಲ. ಅವರು ಎಲ್ಲಿ ಪ್ರೆಸ್ನ ಎದುರುಗಡೆ ಪ್ರೆಸ್ ಮೀಟ್ ನಲ್ಲಿ ಅವ್ರು ಮಾತಾಡಿರ್ಬೋದು, ನನಗೆ ಈ ಕಾರಣದಿಂದಲೂ ಅನ್ಯಾಯ ಮಾಡಿದ್ದಾರೆ ಅಂತ. ಒಂದು ಕ್ಯಾಂಡಿಡೇಟ್ ಆಗಿ ನನಗೆ ಏನೆಲ್ಲ ಅನ್ಯಾಯ ಆಗಿರ್ಬೋದು ಅವರು, ಆದ್ರೆ ಅದರಲ್ಲಿ ಏನಂತಹ ತುಂಬಾ ಸೂಕ್ಷ್ಮವಾದ ವಿಚಾರ ಸೀರಿಯಸ್ ಇಶ್ಯೂ ಖಂಡಿತವಾಗಿ ಇಲ್ಲ. ಆಮೇಲೆ ಇಲ್ಲಿ ಒಂದೇ ಒಂದು ಅಟ್ ಲಾಸ್ಟ್ ಅಂದ್ರೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಚುನಾವಣಾ ಆಯುಕ್ತರು ಅದನ್ನ ವಿಚಾರ ಅಥವಾ ಅದನ್ನ ಒಂದು ತನಿಖೆ ಮಾಡುವಂತಹ ಪಾಸಿಬಿಲಿಟೀಸ್ ಈ ಸಂದರ್ಭದಲ್ಲಿ ಇಲ್ಲ. ಚುನಾವಣೆ ನ್ಯಾಯಾಂಗದ ಮೊರೆ ಹೋಗ್ಬೇಕಾಗತ್ತೆ. ಎಲೆಕ್ಷನ್ ಕಮಿಷನ್ ಇದನ್ನ ಇವರು ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಅದನ್ನು ತೆಗೆದುಕೊಂಡು ನೋಡಿ ಅವರು ತೀರ್ಮಾನ ಮಾಡ್ಲಿಕ್ಕೆ ಆಗದೆ ಇದ್ರೆ ಕೇಂದ್ರದ ಎಲೆಕ್ಷನ್ ಕಮಿಷನ್ಗೆ ವರ್ಗಾಯಿಸಬೇಕು. ಬಟ್ ಅಲ್ಲೂ ಕೂಡ ಅವರಿಗೆ ಈಗ ಒಂದು ವೇಳೆ ಅಭ್ಯರ್ಥಿಗೆ ಅಂದ್ರೆ ಈಗೇನು ಸುಮಲತಾ ಅಂಬರೀಶ್ ಅವರಿಗೆ ಇಲ್ಲ ಅವ್ರು ಕೊಟ್ಟಿರೋ ಒಂದು ಹೇಳಿಕೆ ಅಥವಾ ಒಂದು ತೀರ್ಪು ಸರಿ ಇಲ್ಲ ಅಂದ್ರೆ ನ್ಯಾಯಾಂಗದ ಮೊರೆ ಹೋಗ್ಬೋದು. ಅಲ್ಲಿನ ಒಂದು ತನಿಖೆ ಅಥವಾ ವಿಚಾರಣೆ ಯಾವಾಗ ಆರಂಭ? ಎಲೆಕ್ಷನ್ ನಡೀತಿರ್ತದೆ. ಯಾರು ಗೆಲ್ತಾರೋ ಅವ್ರ ಕ್ಯಾಂಡಿಡೇಟ್ ಗೆದ್ದಿರ್ತಾರೆ. ಆಮೇಲೆ ಅದು ಕೋರ್ಟ್ ನಲ್ಲಿ ತೀರ್ಮಾನ ಆಗೋಷ್ಟೊತ್ತಿಗೆ 5 ವರ್ಷ ಮುಗಿದೋಗಿರ್ತದೆ. ಖಂಡಿತ ಸೀನಿಯರ್ ಸೀನಿಯರ್ಗೆ ಖಂಡಿತವಾಗಿ ಹೆಚ್ಚಿನ ಅನುಭವ ಒಂದು ವೇಳೆ ಅಧಿಕಾರದಲ್ಲಿ ಇದ್ದಾಗೇನೆ ಅವರ ವಿರುದ್ಧ ಅಂದ್ರೆ ಈಗೇನು ಅಭ್ಯರ್ಥಿ ಗೆದ್ದಿರ್ತಾರೆ, ಇನ್ ಕೇಸ್ ನಿಖಿಲ್ ಕುಮಾರಸ್ವಾಮಿ ಗೆದ್ದಿರ್ತಾರೆ, ಆದ್ರೆ ನಾಮಪತ್ರದ ವಿಚಾರವಾಗಿ ಅವರ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಒಂದು ಕೋರ್ಟ್ ನ ತೀರ್ಪು ಹೊರಬೀಳುತ್ತೆ ಅನ್ಕೊಳ್ಳಿ, ಅವರ ವಿರುದ್ಧವಾಗಿರುತ್ತೆ, ನಿಖಿಲ್ ವಿರುದ್ಧವಾಗಿರುತ್ತೆ ಅನ್ಕೊಳ್ಳಿ, ಆಗ ಯಾರ ತಲೆ ದಂಡ ಹಾಕಿದ್ರೆ ಅಂದ್ರೆ ಅವಾಗ ಎರಡು ಆಪ್ಷನ್ಸ್ ಇದೆ. ಒಂದು ಎಲೆಕ್ಷನ್ ಫ್ರೆಶ್ ಎಲೆಕ್ಷನ್ ಆರ್ಡರ್ಸ್ ಮಾಡಬಹುದು. ಉದಾಹರಣೆಗೆ ಅನ್ಕೊಳ್ಳೋಣ 4,50,000 ಬಟ್ ತಲೆದಂಡ ಹೌದು ಹಾಗಿದ್ರೆ ಖಂಡಿತವಾಗಿ ಆ ಪ್ರೊಸೆಸ್ ನಮ್ಮ ಸೀನಿಯರ್ ಹೇಳದಂಗೆ ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡ್ತಾರೆ. ಎಲೆಕ್ಷನ್ ಪಿಟಿಷನ್ ನಲ್ಲಿ ಏನೋ ಒಂದು ರಿಸಲ್ಟ್ ಬರ್ಲಿಕ್ಕೆ ಸುಮಾರು ಟೈಮ್ ತಗೋತದೆ. ಅಲ್ಲಿಂದ ಏನೋ ಒಂದು ರಿಸಲ್ಟ್ ಬಂದ್ಮೇಲೆ ವರ್ಷ ಬೇಕಾಗಿದ್ರೆ ಅದು ಎಷ್ಟು ವರ್ಷ ಅನ್ನುವಂಥದ್ದು ಸಮಯದ ಕಂಡೀಷನ್ ನೀವು ಮಾತಾಡೋಂಗಿಲ್ಲ. ಇಲ್ಲಿ ಒಂದು ತೀರ್ಮಾನ ಬಂದ ಮೇಲೆ ಅದರ ಅಪೆಲೆಟ್ ಕೋರ್ಟಿಗೆ ಹೋಗಿ ಈ ಕೆಳಗಿನ ಕೋರ್ಟಿನ ಆರ್ಡರ್ ಮೇಲೆ ಒಂದು ಸ್ಟೇ ತಗೋತಾರೆ. ಮತ್ತೆ ಅಪೆಲೆಟ್ ಕೋರ್ಟ್ ನಲ್ಲಿ ಒಂದಿಷ್ಟು ಸಮಯ ಸಿಗ್ತದೆ, ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಇದೆಯಲ್ಲ ಆ ಟರ್ಮ್ ಮುಗಿದೋಗ್ತದೆ. ಆದ್ರೆ ಒಂದಾಗ್ತದೆ, ಒಂದು ಪಕ್ಷ ಏನಾದ್ರೂ ನ್ಯಾಯವಾಗಿ ಈ ವ್ಯಕ್ತಿ ಆಯ್ಕೆಯಾಗಿಲ್ಲ ಅನ್ನುವಂತ ಒಂದು ತೀರ್ಮಾನ ಬಂದಾಗ ಈ ಏನು ರಿಟೈರ್ ಪೆನ್ಷನರಿ ಬೆನಿಫಿಟ್ಸ್ ಅಂತ ಏನಿದೆಯಲ್ಲ ಅದನ್ನ ವಿಡ್ರಾ ಮಾಡ್ಕೋತಾರೆ. ಎಂಪಿಗಳಿಗೆ MLAಗಳಿಗೆ ಪೆನ್ಷನ್ ಬೆನಿಫಿಟ್ಸ್ ಇದೆ, ಅದನ್ನ ಅನ್ಯಾಯವಾಗಿ ಅಂದ್ರೆ ಅಕ್ರಮವಾಗಿ ಇವರು ಎಲೆಕ್ಟ್ ಆಗಿದ್ದಾರೆ, ಅವರ 5 ವರ್ಷದ ಟರ್ಮ್ ಅನ್ನ ಪೂರೈಸಿದ್ರು ಕೂಡ ಪೆನ್ಷನರಿ ಬೆನಿಫಿಟ್ಸ್ ಅನ್ನ ವಿಡ್ರಾ ಮಾಡ್ಕೋತಾರೆ. ಎಸ್, ಒಂದ್ ವೇಳೆ ಏನು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ತೀರ್ಪು ಬಂತು ಅಥವಾ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸ್ಟೆಪ್ ತಗೊಂಡಾಗ ಆ ರೀತಿ ಆಯ್ತು ಅಂತ ಅಂದ್ರೆ ಈಗ ಆರೋಪ ಮಾಡಿರ್ತಾರಲ್ಲ, ಈಗ ನನ್ನ ವಿರುದ್ಧ ಆರೋಪ ಮಾಡಿದ್ರು, ನನ್ನ ತೇಜೋವಧೆ ಆಗಿದೆ ಅಂತ ಅವರು ಕೋರ್ಟ್ ನ ಮೊರೆ ಹೋದ್ರೆ ಇವರಿಗೆ ಅವಕಾಶ ಇದೆ.
ಅದೇನ ಆ ರೀತಿಯ ಅಷ್ಟೊತ್ತಿಗೆ ಆ ಕೋಪ ಎಲ್ಲ ಶಮನ ಆಗಿರ್ತಾವ ಬಿಡಿ ಅವು. ಆರೋಪ ಶಮನ ಆಗಿರ್ಬೋದು, ಏನೇನ ಇವರು ಒಟ್ಟಾಗಿರ್ಬೋದು. ಓಕೆ ಸರ್, 3 ಜನರು ಕೂಡ ಸಾಕಷ್ಟು ವಿಚಾರಗಳ ಕುರಿತು ಜನರಿಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ರಿ. 3 ಜನಕ್ಕೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ಗೊಂದಲಗಳಿತ್ತು, ಜೊತೆಗೆ ನಾಮಪತ್ರದಲ್ಲಿ ನಿಜಕ್ಕೂ ಕೂಡ ಲೋಪದೋಷಗಳಾಗಿದ್ರೆ ಮುಂದಿನ ಒಂದು ದಿನಗಳಲ್ಲಿ ಚುನಾವಣಾ ಆಯುಕ್ತರು ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾರೆ, ನಿಜಕ್ಕೂ ಕೂಡ ಈ ಒಂದು ಆರೋಪ ಸತ್ಯಕ್ಕೆ ಹತ್ತಿರವಾಗಿದೆಯಾ, ಸಿಎಂ ಕುಮಾರಸ್ವಾಮಿ ಅವರ ಅಧಿಕಾರ ದುರ್ಬಳಕೆ ಆಗಿದೆಯಾ, ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಬಹುಶಃ ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.